ಸ್ಮರಿಸಿ ಇವತ್ತು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಬೆಂಗಳೂರು ಜಿಲ್ಲಾ ಘಟಕ, ವಿಶೇಷವಾಗಿ ವಿಧಾನಸಭಾ ಕ್ಷೇತ್ರ ವಿಜಯನಗರ ಈ ಒಂದು ಘಟಕದ ವತಿಯಿಂದ ಪ್ರತಿಭಾವಂತ ಮಕ್ಕಳಿಗೆ ವಿಶೇಷ ಗೌರವ ಪುರಸ್ಕಾರ ಕಾರ್ಯಕ್ರಮ ನಡೆಸುವಂಥ ಒಂದು ದಿವ್ಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಈ ನಾಡಿನ ಹಿರಿಯ ಯತಿಗಳು, ಶ್ರೇಷ್ಠ ಆಧ್ಯಾತ್ಮಿಕ ಚಿಂತಕರು, ಈ ದೇಶದ ಆಧ್ಯಾತ್ಮ ಪರಂಪರೆಯಲ್ಲಿ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ದಯಪಾಲಿಸುವಂಥ ಬೇಲಿಮಠದ ಭಗವಪೂಜ್ಯ ಗುರುಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸುವಂಥ ನಮ್ಮ ನಾಗಸ್ವಾಮಿಗಳು ಕೂಡ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಗೌರವಿಸಿ ಎಲ್ಲರಿಗೂ ಸಲ್ಲಿಸ್ತೇನೆ. ಈ ನಾಡು ಕಂಡ ಒಬ್ಬ ಶ್ರೇಷ್ಠ ದಾರ್ಶನಿಕ ವೈದ್ಯ, ಹಣ ಮಾಡೋ ವೈದ್ಯ ಅಲ್ಲ, ದಾರ್ಶನಿಕ ವೈದ್ಯ, ಎ ಫಿಲಾಸಫರ್ ಡಾಕ್ಟರ್, ಒಬ್ಬ ಸಾಮಾಜಿಕ ಚಿಂತಕ ಮತ್ತು ವಿಶೇಷವಾಗಿ ಸಮಾಜ ಬಗ್ಗೆ ಕಾಳಜಿ ಇಟ್ಕೊಂಡು ಅವರ ಸಮಯವನ್ನು, ಅವರ ಮಾತುಗಳನ್ನು 4 ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಹಾಗೆ ವಿಶೇಷವಾದ ಮಾತುಗಳಿಂದ ನಾಡಿಗೆ ಪ್ರಸಿದ್ಧಂತ ಡಾಕ್ಟರ್ ಆಂಜನಪ್ಪನವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಹಾಗೆ ಮಕ್ಕಳ ಎಲ್ಲರೂ ತಿಳ್ಕೋಬೇಕು, ಇದು ಬೆಂಗಳೂರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ತನ್ನ ಮನೆಯ ಹಣವನ್ನು ಹಾಕಿ, ತನ್ನ ಇಡೀ ಸಮಯವನ್ನು ತ್ಯಾಗ ಮಾಡಿ, ತನ್ನ ಶಾಲೆಯಲ್ಲಿ ಬರೆದಂಥ ಆದಾಯವನ್ನೆಲ್ಲ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ಕಟ್ಟಲಿಕ್ಕೆ ಹಾಕಿ ಸುಮಾರು 13 ವರ್ಷಗಳಿಂದ ನಿರಂತರವಾಗಿ ಸಾವಿರಾರು ಕಾರ್ಯಕ್ರಮ ಮಾಡಿಕೊಂಡು, ನನ್ನ ಮನೆ ದುಡ್ಡು ಕಾರ್ಯ ಪರವಾಗಿಲ್ಲ, ಅವರಪ್ಪ ನಂಜುಂಡೇಗೌಡ ಏನಂದ್ರೂ ಪರವಾಗಿಲ್ಲ, ಈ ಸಾಹಿತ್ಯ ಪರಿಷತ್ನ ಬೆಳೆಸ್ತೀನಿ ಸಮಾನವಾಗಿ ನಮ್ಮ ಉದ್ದೇಶ ಇಟ್ಕೊಂಡು ಸಾಲು ಮರದ ಅಶೋಕ್, ಯಾರೇಳಿ ಈಗ ಮಾತಾಡಲ್ಲ, ಸಾಲು ಮರದ ಅಶೋಕ್, ಸಾಲು ಮರದ ತಿಮ್ಮಪ್ಪು ನೋಡಿದೆಯಲ್ವಾ, ಅವರಿಗಿಂತಲೂ ಮೊದಲೇ ಪ್ರಸಿದ್ಧರಾದಂಥವರು 1990ರ ಕಾಲದಲ್ಲೇ ಪರಿಸರವಾದಿ, ಪರಿಸರ ಪ್ರೇಮಿ ಅಂತೇಳಿ ಕೇಂದ್ರ ಸರ್ಕಾರದ ಬಹುಮಾನ ತಗೊಂಡವರು ನಮ್ಮ ಸಾಲು ಮರದ ಅಶೋಕಣ್ಣ. ಅಶೋಕ ಅಂತ ಪ್ರಸಿದ್ಧವಾದ ಸಂಘಟನೆಯಲ್ಲಿ ಇವತ್ತು ಕೂಡ ಪ್ರತಿ ವರ್ಷ 1 ಲಕ್ಷ ಸಸಿಗಳನ್ನು ತನ್ನ ತೋಟದಲ್ಲಿ ಬೆಳೆಸಿ ಜೂನ್ 5ರಿಂದ ಪ್ರಾರಂಭ ಮಾಡಿ ಮಳೆಗಾಲ ಮುಗಿಯೋ ತನಕ ಸಸಿಗಳನ್ನ ವಿತರಣೆ ಮಾಡೋದು, ತಾವೇ ಹೋಗಿ ಬಿಡುಗಡೆ ನೀಡೋದು, ಇವೆಲ್ಲ ಕೆಲಸಗಳನ್ನ ಮಾಡ್ತಾರೆ. ಇವತ್ತು ಅಶೋಕಣ್ಣ ಒಂದು ಉಪಸ್ಥಿತಿ ನನ್ನ ಪ್ರೀತಿಪೂರ್ವ ಗೌರವಿಸಿ ಯಾಕೆ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಅಂದರೆ, ಅವರು ಈ ಸಂಸ್ಥೆಯ ರಾಜ್ಯಾಧ್ಯಕ್ಷರು. ಐವಾಸಿ ತಹಶೀಲ್ದಾರ್ ಚಂದ್ರಾಯಪಟ್ಟಣ ಇದೆ. 2013 ನಾನು ಅಲ್ಲಿ ತಹಶೀಲ್ದಾರ್ ಆಗಿದ್ದೆ. ಒಮ್ಮೆ ಬರ್ತಾರೆ ಚೇಂಬರ್ಗೆ, ಸರ್ ನನ್ನ ಪೂರ್ವಾಶ್ರಮದ ಹೆಸರು ಡಾಕ್ಟರ್ ಎಚ್ ಎಲ್ ನಾಗರಾಜ್ ಅಂತೇಳಿ, ಅಲ್ಲಿ ಬರ್ತಾರೆ. ಮಕ್ಕಳಿಗೆ ಹೋಗಿ ದೊಡ್ಡವರಿಗೆಲ್ಲ ಸಾಹಿತ್ಯ ಪರಿಷತ್ ಇದೆ, ಇಲ್ಲಿ ಇದೀವಿ ನಾವು ಕುಳಿತಿದೀವಲ್ಲ, ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು, ಇವತ್ತು ಮಕ್ಕಳನ್ನ ಸಾಹಿತ್ಯವಾಗಿ, ಬೌದ್ಧಿಕವಾಗಿ, ವಿಚಾರ ಜಗತ್ತಿನಲ್ಲಿ ಬೆಳೆಸಬೇಕನ್ನ ಒಂದು ಸಮ್ಮೇಳನ ಮಾಡಬೇಕು ಅಂತಾರೆ. ಸಮ್ಮೇಳನ ಮಾಡೋಣ, ಸಾಹಿತ್ಯ ಪರಿಷತ್ ಅಂತ ಒಂದು ಇಲ್ಲ, ಹಾಗಾಗಿ ಮಕ್ಕಳ ಸಾಹಿತ್ಯ ಪರಿಷತ್ ಮಾಡೋಣ ಅಂತೇಳಿ ಅಲ್ಲಿ ರಿಜಿಸ್ಟರ್ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮನ್ನು ಅವತ್ತೇ ಅವರು ಗೌರವಾಧ್ಯಕ್ಷರಾಗಿ ಟ್ರೀಟ್ ಮಾಡ್ತಾರೆ. ಅವತ್ತು ನಾವು KS ಅಧಿಕಾರಿ ಆಗಿದ್ವಿ, ಆದರೆ ಇವತ್ತು ಸನ್ಯಾಸಿ ಆಗಿದ್ವಿ. ಸುಮಾರು 11.5 ವರ್ಷ ನಾವು ಅಧಿಕಾರಿ ಆಗಿದ್ವಿ. ತಹಶೀಲ್ದಾರ್ ಆದಮೇಲೆ ಒಂದು 25 ವರ್ಷ ಸರ್ವಿಸ್ ಮಾಡಿದ್ವಿ KS ಆಫೀಸರ್ ಆಗಿ. ಆ 11.5 ವರ್ಷದಲ್ಲಿ ಅಧಿಕಾರಿಯಾಗಿ ನೋಡಿದ್ದೇನೆ ನಾನು, ಈ 1.5 ವರ್ಷದಲ್ಲಿ ಸನ್ಯಾಸಿಯಾಗಿ ನೋಡಿದ್ದೇನೆ. ಅಶೋಕಣ್ಣಂದು ಅದ್ಭುತವಾದ ಕೊಡುಗೆ. ಮುಂದೆ ಒಂದು ದಿವಸ ಈ ಸಾಹಿತ್ಯ ಪರಿಷತ್ನ, ಮಕ್ಕಳ ಸಾಹಿತ್ಯ ಪರಿಷತ್ನ ಚೆನ್ನಾಗಿ ಬೆಳೆದು ನಿಂತಾಗ ನಾವು ಜ್ಞಾಪಿಸ್ಕೊತೀವಿ, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾರು ಸಂಸ್ಥಾಪನೆ ಮಾಡಿದ್ದು? ಯಾರು ಹೇಳಿ? ನಾಲ್ವಡಿ ಕೃಷ್ಣರಾಜ ಒಡೆಯರು. ಯಾರುವಾಗ ದಿವಾನರಾಗಿದ್ದು? ಸರ್ ಎಂ ವಿಶ್ವೇಶ್ವರಯ್ಯನವರು. ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಥಮ ಅಧ್ಯಕ್ಷರಾಗಿದ್ರು ಹೇಳಿ ಮಕ್ಕಳ. ಈ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಆಗಿದ್ದಂಥವರು ಪ್ರಾರಂಭದಲ್ಲಿ ಪ್ರವೀಣ್ ನಂಜುಂಡಯ್ಯನವರು ಅಲ್ವಾ. ಹಾಗೆ ಮುಂದೊಂದು ದಿವಸ ಈ ಸಂಸ್ಥೆನ ಕಟ್ಟಿದವರು ಯಾರಪ್ಪ ಅಂದ್ರೆ
ಸಾಲು ಮರದ ಅಶೋಕ್, ಚಾನ ಅಶೋಕ್ ಅಂತ ಹೇಳ್ತಾರೆ. ಅವ್ರಿಗೆ ಎಷ್ಟು ಆಸೆ ಇದೆ ನೋಡಿ, ಮಗು ಮತ್ತು ಪರಿಸರ, ಮಗು ಮತ್ತು ಪರಿಸರ ಇವೆರಡು ವಿಷಯ ಮಾತ್ರ ಅವರು ಹೈಲೈಟ್ ಮಾಡಿದ್ರು. ಮಗು ಹೇಗೋ ಪರಿಸರವೂ ಕೂಡ ಹಾಗೆ ಈ ದೇಶದ, ಈ ಸಮುದಾಯದ, ಸಮಾಜದ ಉದ್ಧಾರಕ್ಕೆ ಬೇಕು. ಮಗು ಹೇಗೆ ಬೆಳೆಯುತ್ತೆ ಪರಿಸರದಲ್ಲಿ, ಈಗೆಲ್ಲ ನೀವು ನೋಡಿದ್ರಿ, ಮೊಬೈಲ್ ಇಲ್ಲದೆ ಊಟ ಮಾಡೋದೇ ಇಲ್ಲ ಮಗು. ನಿಮ್ಗೆ ಹೇಳ್ಬೇಕು ಅಂದ್ರೆ, ಮೊನ್ನೆ ಸನ್ಮಾನ್ಯ HD ದೇವೇಗೌಡರಿಗೆ ಬರ್ತ್ಡೇ ವಿಶ್ ಮಾಡ್ಲಿಕ್ಕೆ ಹೋಗಿದ್ದೆ. ಒಳ್ಳೆದಕ್ಕೋಸ್ಕರ ಅವರ ಹೆಸರು ಬಳಸ್ಕೊತಾ ಇದ್ದೀನಿ. ಅಲ್ಲಿ ಅವರ ಮೊಮ್ಮಗು ಸುಮಾರು ಒಂದು 12 ತಿಂಗಳು 1 ವರ್ಷ ಇರ್ಬೋದು ಡಾಕ್ಟ್ರೆ. ನಾನು ವಿಶ್ ಮಾಡ್ಲಿಕ್ಕೆ ಹೋಗಿದ್ದೆ. ಸ್ವಾಮೀಜಿ ಕೂತ್ಕೊಳ್ಳಿ, ಜನೆಲ್ಲ ಬಂದವರು ರೆಸ್ಟ್ ಅಂತ ಕೂರಿಸಿದ್ರು. ಆ ತಾಯಿ ಊಟ ಬಡಿಸ್ತಾ ಇದ್ರೆ ಮಗು ಮೊಬೈಲಿಗೆ ಹೇಳ್ತಾ ಇದೆ. ವಿತೌಟ್ ಕಾನ್ಸಂಟ್ರೇಟಿಂಗ್ ವಿಚ್ ಫುಡ್ ಹರ್ ಮದರ್ ಈಸ್ ಫೀಡಿಂಗ್. ಅವ್ರ ತಾಯಿ ಏನು ಕೊಡ್ತಾ ಇದ್ದಾರೆ ಕೂಡ ಮಗು ಅರಿವಿಲ್ಲ. ಏನು ಅನ್ನ ತಿನ್ನಿಸ್ತಾ ಇದ್ದಾರಾ, ಮುದ್ದೆ ತಿನ್ನಿಸ್ತಾ ಇದ್ದಾರಾ, ಕಾಳು ತಿಂತಾರೆ. ಹಾಗೆ ಮೊಬೈಲ್ನ ಅಡಿಕ್ಷನ್ ಆಗೋಗಿ ಮಕ್ಕಳಿಗೆ ಏನು ಕಡಿಮೆ ಆಗಿದೆ? ಸೃಜನಶೀಲತೆ, ಕ್ರಿಯೇಟಿವಿಟಿ. ಇವತ್ತು ಸೃಜನಶೀಲತೆನ ಕರ್ಕೊಂತಾ ಇದ್ದೀವಿ, ಆಲೋಚನಾ ಶಕ್ತಿ ಕರ್ಕೊಂತಾ ಇದ್ದೀವಿ ಅಲ್ವಾ? ಹಾಗಾಗಿ ಅವರನ್ನು ಬೆಳೆಸಬೇಕು. ಸೃಜನಶೀಲತೆ, ಆಲೋಚನಾ ಶಕ್ತಿ, ಸಂಸ್ಕಾರ, ಸಂಸ್ಕೃತಿ, ಓದುವ ಮತ್ತು ಬರೆಯುವ ಪ್ರಜ್ಞೆ, ಸಾಹಸ ಇದನ್ನು ಕಲಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರಾರಂಭ ಆಯಿತು. ಇವತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಘಟಕವನ್ನು ಮಾಡಿಕೊಂಡು ನಮ್ಮ ಅಧ್ಯಕ್ಷರು ಬದ್ರಿನಾಥ್ ಅವರು, ಮಹೇಶ್ ಅವರು, ನಮ್ಮ ಶ್ರೀಧರ್ ಅವರು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಹಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಆದ್ರೆ ನನಗೆ ಅನಿಸುತ್ತೆ, ಈ ಎಲ್ಲ ಜವಾಬ್ದಾರಿಯನ್ನ 30ರ ಒಳಗಿನ ಮಕ್ಕಳಿಗೆ ಬಿಡಬೇಕು, ಯುವಕರಿಗೆ ಬಿಡಬೇಕು ಅಂತ ಅನಿಸುತ್ತೆ ಕೆಲಸ ಮಾಡಲಿಕ್ಕೆ. ಏನಾಗುತ್ತೆ, ಎಲ್ಲ ನಾವೇ ಮಾಡ್ತಾ ಇದ್ರೆ ಅವರು ಸುಮ್ಮನೆ ನೋಡ್ತಾ ಇರ್ತಾರೆ. ಅವ್ರಿಗೆ ಇಂಡಿಪೆಂಡೆಂಟ್ ಕೆಪಾಸಿಟಿ, ಆ ಒಂದು ನೇಚರ್ ಡೆವಲಪ್ ಆಗಲ್ಲ ಅಂತ ಅನಿಸುತ್ತೆ. ಚಾನ ಅಶೋಕನ ಕಾಲದಲ್ಲಿ ಏನೇನಾಗಿದೆ ಗೊತ್ತಾ? 4 ರಾಜ್ಯ ಮಟ್ಟದ ಸಮ್ಮೇಳನ ಮಾಡಿದ್ದಾರೆ. ಚನ್ನರಾಯಪಟ್ಟಣ, ಹಾಸನ, ದೆಹಲಿ, ಬೇರೆ ಬೇರೆ ಕಡೆ. ಐ ವಾಸ್ ಅನ್ ಅಸಿಸ್ಟೆಂಟ್ ಕಮಿಷನರ್ ಹಾಸನ್. ಚಂದ್ರಶೇಖರ್ ಕಂಬಾರ್ ಅವರು, ಆಮೇಲೆ ಇವರು ಅಧ್ಯಕ್ಷರಾಗಿ ತಟ್ಟಂದೇಳಿ ಡಾಕ್ಟರ್ ನಾ ಸೋಮಶೇಖರ್, ಸಿದ್ದಲಿಂಗಯ್ಯನವರು, ದೊಡ್ಡ ಶ್ರೇಷ್ಠ ನಾಡಿನ ಕವಿ ಸಿದ್ದಲಿಂಗಯ್ಯನವರು ಬಂದು ರಾಜ್ಯ ಮಟ್ಟದ ಸಮ್ಮೇಳನ ಉದ್ಘಾಟನೆ ಮಾಡಿದ್ರು. ನಾವು ಅಲ್ಲಿ ಮಕ್ಕಳನ್ನ ಆಯ್ಕೆ ಮಾಡ್ತಿದ್ವಿ. ಎಂತೆಂತ ಬ್ರಿಲಿಯಂಟ್ ಮಕ್ಕಳಿರ್ತಾರೆ ಅಂದ್ರೆ ನಮಗೆ ಗೊತ್ತೇ ಆಗೋದಿಲ್ಲ. ನಾವೆಲ್ಲ ಮಕ್ಕಳು ದಡ್ಡರು ಕೊಡ್ತೀವಿ. ಇವತ್ತು ಆ ಮಕ್ಕಳಲ್ಲಿ ಇವತ್ತು ದೊಡ್ಡ ದೊಡ್ಡ ವೈದ್ಯರಾಗಿದ್ದಾರೆ, ದೊಡ್ಡ ಇಂಜಿನಿಯರ್ಗಳಾಗಿದ್ದಾರೆ, ನ್ಯಾಯಾಧೀಶರಾಗಿದ್ದಾರೆ, ಸಾಹಿತಿಗಳಾಗಿದ್ದಾರೆ. 14, 15, 16ನೇ ವಯಸ್ಸಿಗೆ ಒಂದೊಂದು ದೊಡ್ಡ ದೊಡ್ಡ ಪುಸ್ತಕನ ಬರೆಯುವಂಥ ಸಾಮರ್ಥ್ಯವನ್ನ ವೃದ್ಧಿ ಮಾಡಿಕೊಂಡಿದ್ರು. ಬಿಕಾಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನಿಂದಾಗಿ. ಸರ್ಕಾರದ ₹1 ಕೊಡಲ್ಲ ಅದಕ್ಕೆ ನಮ್ಮಿದ್ದು ಅಶೋಕಣ್ಣ ಅವ್ರ ಮನೆ ದುಡ್ಡು ಹಾಕಿದ್ರು. ಅನೇಕರು ಬಂದಿದ್ದಾರೆ ಚಂದ್ರಾಯಪಟ್ಟಣ. ಇಡೀ ಚಂದ್ರಾಯಪಟ್ಟಣದವರು ಅವತ್ತು ಬೆಳೆಸಬೇಕು ಅಂತ ಮಾಡಿದ್ದು. ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ, ದೆಹಲಿಯಲ್ಲಿ, ಪಂಜಾಬ್ನಲ್ಲಿ, ಮಹಾರಾಷ್ಟ್ರದಲ್ಲಿ, ಗೋವಾದಲ್ಲಿ, ಕೇರಳದಲ್ಲಿ ಸಾಕಷ್ಟು ಘಟಕಗಳು ಮಾಡಿದ್ದಾರೆ. ಇದು ಬರೀ ಕನ್ನಡ ಭಾಷೆಗೆ ಅಷ್ಟೇ ಸೀಮಿತ ಅಲ್ಲ, ಎಲ್ಲ ಭಾಷೆಗಳು, ಭಾರತೀಯ ಭಾಷೆಗಳಲ್ಲಿ ಎಲ್ಲ ಮಕ್ಕಳಿಗೂ ಮೋಟಿವೇಟ್ ಮಾಡಬೇಕು. ಆ ಮಕ್ಕಳಿಗೆ ಬರೆಯುವ ಕಲೆಯನ್ನು, ಓದೋದಂತೂ ಮರ್ತ್ಬಿಟ್ಟಿದ್ದಾರೆ ಅಲ್ವಾ? ಬರೆಯೋದನ್ನ ಬೆಳೆಸಿದ್ರೆ ಓದೋದು ಬರುತ್ತೆ ಅಂತ. ಯಾಕಂದ್ರೆ ಎರಡಕ್ಕೂ ಲಿಂಕ್ ಇದೆ. ಯಾರು ಚೆನ್ನಾಗಿ ಬರೀತಾರೋ ಅವರು ಚೆನ್ನಾಗಿ ಓದ್. ನೋಡಿ, ಪೂಜ್ಯರು ಯಾವಾಗಲೂ ಕೈ ಪುಸ್ತಕ ಇಟ್ಕೊಂಡಿರ್ತಾರೆ. ಪುಸ್ತಕ ಅತ್ಯುತ್ತಮ ಸ್ನೇಹಿತ. ಓದುವುದು, ರೀಡಿಂಗ್ ಈಸ್ ಎ ಬೆಸ್ಟ್ ಎಂಟರ್ಟೈನ್ಮೆಂಟ್. ಓದುವುದು ಅತ್ಯುತ್ತಮವಾದಂಥ ಒಂದು ಮನರಂಜನೆ. ಯಾರು ಪುಸ್ತಕಗಳನ್ನ ಚೆನ್ನಾಗಿ ಓದ್ತಾರೋ ಅವರಿಗೆ ವಿಶೇಷವಾದಂಥ ಒಂದು ಬೌದ್ಧಿಕ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಓದುವ ಕಲೆಯನ್ನು ರೂಢಿಸಬೇಕು. ಟೆಕ್ಸ್ಟ್ ಬುಕ್ ಓದೋದಲ್ಲ, ದಟ್ ಈಸ್ ಓನ್ಲಿ ಫಾರ್ ದ ಮಾರ್ಕ್ಸ್. ದೊಡ್ಡ ದೊಡ್ಡ ಸಾಧಕರ, ಸಾಹಿತಿಗಳ ಆತ್ಮಚರಿತ್ರೆಯನ್ನು ಓದಬೇಕು, ದೊಡ್ಡ ದೊಡ್ಡ ಕೃತಿಗಳನ್ನ ಓದಬೇಕು. ಆ ಮಕ್ಕಳಿಗೆ ಒಂದು ವೈಜ್ಞಾನಿಕ ಪ್ರಜ್ಞೆ, ಸಾಂಸ್ಕೃತಿಕ ಪ್ರಜ್ಞೆ, ವಿಚಾರ ಪ್ರಜ್ಞೆ, ಸೃಜನಶೀಲತೆ, ಕ್ರಿಯೇಟಿವಿಟಿ ಇವೆಲ್ಲ ಅದು ಬೆಳೆಯುತ್ತೆ. ಅದಕ್ಕೋಸ್ಕರ ಈ ಸಾಹಿತ್ಯ ಪರಿಷತ್ತು ಉಗಮವಾಗಿದ್ದು. ಇವತ್ತು ಬೆಂಗಳೂರು ನಗರ ಘಟಕದವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಅಶೋಕಣ್ಣ ಆಗಲೇ ಹೇಳಿದ್ರು, ಈಗ ಬೇರೆ ಕಡೆ ಎಲ್ಲ ರಾಜ್ಯ ಮಟ್ಟದ ಸಮ್ಮೇಳನ ಮಾಡಿದ್ದೀವಿ. ನಾವು ವಿಲ್ ಟೇಕ್ ಆಲ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ಮಠ
ವಿಶ್ವೋಪಯೋಗಿ ಮಹಾಸಂಸ್ಥಾನ ಮಠ ಬೆಂಗಳೂರು ಏನಿದೀವಿ ನಾವು ಟೇಕ್ ರೆಸ್ಪಾನ್ಸಿಬಿಲಿಟಿ. ನೀವು 10,000 ಜನ ಮಕ್ಕಳು ಸೇರ್ತೀರಾ, ಸೇರಿಸಿ ಅವ್ರು ಊಟ ವ್ಯವಸ್ಥೆ ಡಾಕ್ಟರೇಟ್ ಕರೆಯೋಣ, ಉದ್ಘಾಟನೆ ಮಾಡಲಿಕ್ಕೆ ಅವ್ರ ಒಬ್ಬರೇ ಸಾಕು, ಯಾರು ಬೇಕಿಲ್ಲ. ಬೇರೆ ಯಾರ ಸಾಹಿತ್ಯಗಳನ್ನ ಕರೆಯೋಣ. ಆದರೆ ನಮ್ಮ ಡಾಕ್ಟರ್ ಆಂಜನಪ್ಪನವರು ಬಂದರೆ ಅದೊಂದು ಕಡೆ ಇರುತ್ತೆ. ಅವ್ರಿಗೆ 1 ಗಂಟೆ ಭಾಷಣ ಮಾಡಿಸೋಣ, ಮಕ್ಕಳಿಗೆ ಬೇಕಾದಂತೆ ಮಾಡಿಸೋಣ. ನೀವು ವೈದ್ಯಕೀಯವಾಗಿ ತಗೊಳ್ಳಿ, ಆರೋಗ್ಯ ದೃಷ್ಟಿಯಿಂದ ಮಕ್ಕಳ ಆರೋಗ್ಯ ಸರಿ ಇಲ್ಲ, ಮಕ್ಕಳಿಗೆ ಎದ್ದು ತಾಯಂದಿರು 1 ವರ್ಷವೂ ಕೂಡ ಎಲ್ಲ ಕೂರಿಸೋಲ್ಲ. ಈ ವಿಷಯ ಹೇಳ್ಬೇಕಾಗುತ್ತೆ ಡಾಕ್ಟರ್ ಸಾಹಿತ್ಯ ಪರಿಷತ್ನಿಂದ. ಮೊಟ್ಟೆ ವಿಷಯ ಹೇಳಿರ್ಬೇಕಾ, ನೀವು ಯಾಕಪ್ಪ ಇಲ್ಲಿ ಬಂದು ತಿಳ್ಕೊಬೇಡಿ. ದಟ್ ಇಸ್ ವೆರಿ ಗ್ರೇಟ್ಫುಲ್ ಮೆಸೇಜ್. ಡಾಕ್ಟರ್ ಹೇಳಿದ್ದು ಸರ್ಕಾರ ಉಚಿತವಾಗಿ ಮೊಟ್ಟೆ ಕೊಡ್ತದೆ, ತಿಂದ್ರೆ ದೈಹಿಕವಾಗಿ ಚೆನ್ನಾಗಿ ಅಂತ. ಇವತ್ತು ಮಕ್ಕಳಿಗೆ ಬಿಸಿಲಲ್ಲಿ 2 ನಿಮಿಷ ನಿಂತ್ಕೊಳ್ಳೋ ಶಕ್ತಿ ಇಲ್ಲ. ನಾವೆಲ್ಲ 10-15 ನಿಮಿಷ ಪ್ರಾರ್ಥನೆ ಮಾಡ್ತಿದ್ವಿ. ನಾಡಗೀತೆ, ರಾಷ್ಟ್ರಗೀತೆ, ಒಂದೇ ಮಾತನ್ನು ಜೊತೆಗೆ ಡ್ರಿಲ್ ಮಾಡಿಸ್ತಿದ್ರು. ಇವತ್ತು ಆ ಮಕ್ಕಳಿಗೆ ಕೆಪಾಸಿಟಿ ಇಲ್ಲ. ಹಾಗಾಗಿ ಬರೀ ಸಾಹಿತ್ಯ ಅಲ್ಲ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಮಕ್ಕಳ ಸಾಹಿತ್ಯ ಪರಿಷತ್ತು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಅಭ್ಯಾಸ. ಸರ್ವತೋಮುಖ ಎಲ್ಲ ಗಣ್ಯರಿದ್ದಾರೆ, ಯಾಕಂದ್ರೆ ಅಷ್ಟು ಪರಿಚಯ ಇದೆ ನಮಗೆ. ನಾವೆಲ್ಲ ಬೆಂಗಳೂರು ಹೊರತುಪಡಿಸಿ ಹಾಸನ, ಮಂಡ್ಯ, ಚಿಕ್ಕಮಗಳೂರು, ಮೈಸೂರು, ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ ಕೆಲಸ ಮಾಡಿದ್ದೆ. ಸಿಟಿಲಲ್ಲೂ ಕೆಲಸ ಮಾಡಿಲ್ಲ ನಾನು. ಆಸ್ ಎ MC, ಆಸ್ ಎ ತಹಶೀಲ್ದಾರ್, ಆಸ್ ಎ ಅಡಿಷನಲ್ DC. ನಾನು ಕೆಲಸ ಮಾಡೋ ಸಮಯದಲ್ಲಿ ಅಡಿಷನಲ್ DC ಆಗಿ ಮಂಡ್ಯದಲ್ಲಿ ಅಲ್ಲೂ ಅಶೋಕನಿಗೆ ಹೇಳ್ತೆ ಅಲ್ಲೊಂದು ಮಾಡೋಣ ಅಂತ. ಆದರೆ ಜಿಲ್ಲಾ ಮಟ್ಟದಲ್ಲಿ ಬದ್ರಿನಾಥ್ ಅವರು ಜಿಲ್ಲಾ ಮಟ್ಟದಲ್ಲಿ ನೀವು ತಗೊಳ್ಳಿ, ಧೈರ್ಯವಾಗಿ ಮಕ್ಕಳನ್ನ ಆಯ್ಕೆ ಮಾಡೋಣ. ಆಯ್ಕೆ ಮಾಡಿ ನಾನೇ ಕೂತ್ಕೊಳ್ತೀನಿ. ಯಾಕೆ 4 ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ನಾನೇ ಆಯ್ಕೆ ಮಾಡ್ತೀವಿ. ಆಸ್ ಎ ಆಫೀಸರ್ ಅವತ್ತು ಆಯ್ಕೆ ಮಾಡೋಣ, ಪರಿಚಯ ಮಾಡೋಣ ಮಕ್ಕಳನ್ನ, ಅವ್ರ ಕೃತಿಗಳನ್ನ ಪ್ರಕಟ ಮಾಡೋಣ, ಅವ್ರ ಕೈಲಿ ಭಾಷಣ ಮಾಡಿಸೋಣ, ಚೀಫ್ ಮಿನಿಸ್ಟರ್ ಬೇಕಾದ್ರೆ ತರಿಸೋಣ. ಮಕ್ಕಳ ಸಾಹಿತ್ಯ ಪರಿಷತ್ಗೆ ಒಂದು ಶಕ್ತಿ ತುಂಬ ಕೆಲಸ ಮಾಡೋಣ. ಯಾಕೆಂದ್ರೆ ಮಕ್ಕಳಲ್ಲಿ ಅಪಾರವಾದ ಪ್ರತಿಭೆ ಇದೆ, ಅವರಲ್ಲಿ ಒಳ್ಳೊಳ್ಳೆ ಆಲೋಚನೆಗಳಿದ್ದಾವೆ. ಒಬ್ಬ ಒಳ್ಳೆಯ ಸಾಹಿತಿಯಾಗಿ, ಒಳ್ಳೆಯ ಚಿಂತಕನಾಗಿ, ಅಲ್ವಾ, ಒಳ್ಳೆಯ ಬರಹಗಾರನಾಗಿ, ಒಳ್ಳೆಯ ಓದುಗನಾಗಿ, ಒಳ್ಳೆಯ ವಿಜ್ಞಾನಿಯಾಗಿ, ಅಲ್ವಾ, ಒಳ್ಳೆಯ ವಿಚಾರವಂತನಾಗಿ ಸಾಕಷ್ಟು ಶಕ್ತಿ ಇರುತ್ತೆ. ಆ ಸೂಕ್ತ ಪ್ರತಿಭೆಗಳನ್ನ ಹೊರಗಡೆ ತರಲಿಕ್ಕೆ ಇದೊಂದು ದೊಡ್ಡ ವೇದಿಕೆ ಇವತ್ತು ಮಾಡಿದ್ದೀವಿ. ಆ ವೇದಿಕೆಯನ್ನು ಉಪಯೋಗಿಸ್ಕೋಬೇಕು. ನೀವು ಹೋದ್ರೆ ಇವತ್ತು ಡೇಟ್ ಹೇಳ್ಬಿಡ್ತೀನಿ, ಪ್ರಪಂಚ ಪ್ರಳಯ ಆಗಲಿ ನವೆಂಬರ್ 14ಕ್ಕೆ ಸಿದ್ಧವಾಗಿ 4 ಮೀಟಿಂಗ್ ಮಾಡ್ತೀವಿ. 28 ವಿಧಾನಸಭಾ ಕ್ಷೇತ್ರಗಳಿಂದ 200 ಜನ ಕರ್ಕೊಂಡು ಸಾಕು. ನಮ್ಮ ಮಠದ ಭಕ್ತರು ಡಾಕ್ಟರ್ ಬರ್ತಾರೆ, 2,000 ಜನ ಬರ್ತಾರೆ. ದೊಡ್ಡವರು ಕೂರಿಸೋಣ, ಚಿಕ್ಕವರು ಕೂರಿಸೋಣ, ಒಂದು ದೊಡ್ಡ ಸಮ್ಮೇಳನ ಮಾಡೋಣ. ಅದಕ್ಕೆ ಚೀಫ್ ಮಿನಿಸ್ಟರ್ಗೆ ನಾವು ಬೇಕಾದ್ರೆ ವಿನಂತಿ ಮಾಡ್ಕೊಂಡು 10 ನಿಮಿಷ ಬಂದು ಹೋಗಿ. ಯಾಕೆಂದ್ರೆ ಮಕ್ಕಳಿಂದ ಈ ಸಮಾಜ ಬೆಳಿಬೇಕು. ಹಳೆಬೇರು ಹೊಸಚಿಗಿರು ಕೂಡಿರಲು ಮರ ಸೊಗಸು ಅಂತಾರೆ. ಹಳೆಬೇರು ಹೊಸಚಿಗಿರು ಕೂಡಿರಲು ಮರ ಸೊಗಸು. ಎಲ್ಲ ಹಳೆಬೇರು ಅಲ್ವಾ. ನಾವು ನೋಡಿ ಶ್ರೀಧರ್ ಒಬ್ಬ ರಿಟೈರ್ಡ್ BSN ಆಫೀಸರ್, ಅನೇಕ ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ. ನಮ್ಮ ಧನಂಜಯ ಇದ್ದಾರೆ, ನೀವೆಲ್ಲ ಯುವಕರು. ಇವೆಲ್ಲ ಹಳೆ ಬೇರುಗಳು ಅಂದ್ರೆ ನೆಗ್ಲೆಕ್ಟ್ ಮಾಡೋದಿಲ್ಲ. ಆ ಹಳೆ ಬೇರುಗಳ ವಿಚಾರಗಳನ್ನ, ಆ ಹಳೆ ಬೇರಿನ ಶ್ರಮವನ್ನ, ಆ ಹಳೆ ಬೇರಿನ ನಿಷ್ಠೆಯನ್ನ ನೋಡಿ. ಬೇರು ರೂಟಿಂದ ನೀರು ತೆಗೀತಲ್ಲ, ರೂಟಿಂದ ಫರ್ಟಿಲಿಟಿ ತೆಗೆದು ಕಾಂಡಕ್ಕೆ ಕೊಡುತ್ತೆ, ಹೂವಿಗೆ ಕೊಡುತ್ತೆ, ಬ್ರಾಂಚಸ್ ಕೊಡುತ್ತೆ, ಹಣ್ಣು ಬಿಡುತ್ತೆ, ಫಲ ಸಿಗುತ್ತೆ. ಹಾಗಾಗಿ ಈ ಬೇರಿನ ಅರ್ಥವನ್ನ, ಮಹತ್ವವನ್ನ ಘನತೆಯನ್ನು ತಿಳ್ಕೊಂಡು ಚಿಗುರು ಚೆನ್ನಾಗಿರ್ಬೇಕಂದ್ರೆ ಯೂತ್ಸ್, ಯಂಗ್ಸ್ಟರ್ಸ್, ಮಕ್ಕಳು. ಡಾಕ್ಟರ್ ಹೇಳಿದ್ರು, ಬೆಳೆಯುವ ಪೈರು ಮೊಳಕೆಯಲ್ಲಿ ಚೆನ್ನಾಗಿ ಆರೈಕೆ ಮಾಡಿದ್ರೆ ಅದು ಚೆನ್ನಾಗಿ ಮೊಳಕೆ ಹೊಡೆಯುತ್ತೆ, ಬ್ರಾಂಚಸ್ ಜಾಸ್ತಿ ಬರುತ್ತೆ, ಕಾಂಡ ದಪ್ಪನಾಗುತ್ತೆ, ಸ್ಟ್ರೆಂತ್ ಇರುತ್ತೆ, ಆಯಸ್ಸು ಗಟ್ಟಿ ಇರುತ್ತೆ, ಒಳ್ಳೆಯ ಫಲ ಕೊಡುತ್ತೆ, ಸಮಾಜ ಗುರುತಿಸುತ್ತೆ. ಆ ದೃಷ್ಟಿಯಿಂದ ಮಕ್ಕಳ ಸಾಹಿತ್ಯ ಸಮ್ಮೇಳನಗಳನ್ನ ಕಡ್ಡಾಯವಾಗಿ ಅಶೋಕ ಡೆಲ್ಲಿಗೆ ಹೋಗಿ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಯಾರ್ಯಾರು ಹಿಡ್ಕೊಂಡು ಅವ್ರ ಮನೆ ದುಡ್ಡು ಹಾಕಿ ಯಾರ್ಯಾರ ದಾನ ತಿಳಿಸ್ಕೊಂಡು ಡೆಲ್ಲಿಗೆ ಹೋಗಿ ಮಾಡಿಬಿಡ್ತಾರೆ. ನಮ್ಮ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯೂ ಕೂಡ ಇವತ್ತು ಜಿಲ್ಲಾ ಮಕ್ಕಳ ಸಾಹಿತ್ಯ ಸಮ್ಮೇಳನಗಳು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಬೇಸಿಗೆ ಶಿಬಿರಗಳು ಮಾಡಿದ್ದಾರೆ. ಹೇಗೆ ಸಾಹಿತ್ಯವನ್ನು ಬರಿಬೇಕು, ಹೇಗೆ ಬರೆಯುವ ಕಲೆ ಹೇಗೆ ಅಂತ ಕಲಿಸ್ತಾ ಇದ್ದಾರೆ. ಇವೆಲ್ಲ ಕಲಿಸಿದಾಗ ಏನಾಗುತ್ತೆ, ಕುಪ್ಪಳಿನಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮಸ್ಥಳ ಕುಪ್ಪಳಿನಲ್ಲಿ ವಿಶೇಷವಾದಂತಹ ಶಿಬಿರ. ಯಾಕಂದ್ರೆ ಅವರೆಲ್ಲ ಹೈಯೆಸ್ಟ್ ಇನ್ಫ್ಲೂಯೆನ್ಸ್ ಮಾಡುವಂತಹ ಸಾಹಿತಿಗಳು, ರಾಷ್ಟ್ರಕವಿಗಳು, ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಕನ್ನಡ ಭಾಷೆಯಲ್ಲಿ ಬರೆಯುವ ಮಕ್ಕಳಿಗೆ ಅದ್ಭುತವಾದ ಅವಕಾಶಗಳಿದ್ದಾವೆ. ನೀವು ಚೆನ್ನಾಗಿ ಬರೀತೀರಿ ಅಂದ್ರೆ ಒಳ್ಳೊಳ್ಳೆ ಪಬ್ಲಿಷರ್ಸ್ ಬಂದು ನಿಮ್ಮ ಪುಸ್ತಕಗಳನ್ನ ಪ್ರಕಟ ಮಾಡ್ತಾರೆ. ಆದರೆ ಬರೆಯುವ, ಓದುವ, ವಿಚಾರ ಮಾಡುವ, ಸೃಜನಶೀಲತೆಯ ಒಂದು
ಒಂದು ಪರಿಕ್ರಮದಲ್ಲಿ ನೀವು ಸಾಗಬೇಕು, ಅದಕ್ಕೊಂದು ಮೋಟಿವೇಶನ್, ಅದಕ್ಕೊಂದು ಫೋರ್ಸ್ ಬೇಕು ಅಂತೇಳಿ ಇವೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದು ಇವತ್ತು ನಮ್ಮ ವಿಶೇಷವಾಗಿ ಶ್ರೀಧರವರ ಶ್ರಮ, ಅವರ ಇಡೀ ತಂಡ, ವಿಜಯನಗರ ವಿಧಾನಸಭಾ ಕ್ಷೇತ್ರದ ತಂಡ ಬಹಳ ಕಷ್ಟಪಟ್ಟು ನಿಮ್ಮನ್ನೆಲ್ಲ ಕರೆಸಿ, ಗುರುಗಳನ್ನೆಲ್ಲರೂ ಕೂಡ ಕರೆಸಿ ನಿಮಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ. ನೀವು ಸಿದ್ಧರಾಗಿ ಕನಿಷ್ಠ 3 ತಿಂಗಳು ಬೇಕಾಗುತ್ತೆ. ಒಂದು ಜಿಲ್ಲಾ ಮಟ್ಟದ ಸಮ್ಮೇಳನ ಮಾಡಬೇಕು, ಸಕ್ಸಸ್ಫುಲ್ ಆಗಿ ಮಾಡಬೇಕು, ಫ್ರೂಟ್ಫುಲ್ ಆಗಿ ಮಾಡಬೇಕು, ಒಂದು ಅರ್ಥಪೂರ್ಣವಾಗಿ ಮಕ್ಕಳ ಕೃತಿಗಳನ್ನ ಪ್ರಕಟ ಮಾಡಬೇಕು ಅಂದರೆ ಅಪ್ ಟು 18 ಇಯರ್ಸ್ ಏಜ್ ತಗೊಳ್ಳಿ, ಫ್ರಮ್ 14 to 18 ಇಯರ್ಸ್ ಏಜ್ ತಗೊಳ್ಳಿ. ಆ ಮಕ್ಕಳನ್ನ ಆಯ್ಕೆ ಮಾಡಲಿಕ್ಕೆ ಒಂದು ಟೀಮ್ ಮಾಡ್ಕೊಡಿ. ಮಕ್ಕಳು ಯಾರಾದರೂ ಪ್ರಕಟ ಮಾಡ್ತಾರ ಕವನಗಳನ್ನ, ಕಥೆಗಳನ್ನ, ಸಾಹಿತ್ಯವನ್ನ, ಅದಕ್ಕೆ ಅವಕಾಶ ಕೊಡಿ. ಪ್ರಕಟಣೆ ಕೂಡ ಮಾಡಿಸೋಣ, ಅಲ್ಲಿ ಬಿಡುಗಡೆ ಮಾಡಿಸೋಣ. ಆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿ ಮಕ್ಕಳೇ ಆಯ್ಕೆ ಮಾಡೋಣ. 1 2 3 ಅಧ್ಯಕ್ಷರು ಎಲ್ಲ ಮಕ್ಕಳಿಗೆ ಸಮಾನ ಅವಕಾಶ ಕೊಡೋಣ ಅಂತ ಹೇಳ್ತಾ ಇವತ್ತು ಹೆಚ್ಚು ಮಾತಾಡಲಿಕ್ಕೆ ಸಮಯ ಇಲ್ಲ. ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊತೀನಿ, ಬೆಂಗಳೂರು ನಗರ ಜಿಲ್ಲಾ ಘಟಕದಲ್ಲಿ ನಾವು ಜವಾಬ್ದಾರಿ ತಗೊಳ್ಳೋದ್ರಿಂದ ಅದು ರಾಷ್ಟ್ರ ಮಟ್ಟದ್ದಾಗಬೇಕು. ಯಾಕೆ ಗೊತ್ತಾ, ನನ್ನನ್ನು ಹೊಗಳ್ಕೊಂಡು ಕೇಳಲಿಲ್ಲ, ಹೇಳೋದಿಲ್ಲ. ಕೃಷ್ಣರಾಜಪೇಟೆ ತಹಶೀಲ್ದಾರ್ ಇದ್ದಾಗ ಮಂಡ್ಯದಲ್ಲಿ ನಲ್ಲೂರು ಪ್ರಸಾದ್, ಪುಂಡಲೀಕ ಹಾಲಪ್ಪಿ ಇವರಿಬ್ಬರು ಬಂದು ಆ ಸಮ್ಮೇಳನ ನೋಡಿ ಯಾವೂರಪ್ಪನಿಂದ ತಹಶೀಲ್ದಾರ್ ಅಂದ್ಬಿಟ್ಟು ಈ ಸಾಹಿತ್ಯ ಪರಿಷತ್ ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ. 2011 ಡಿಸೆಂಬರ್ನಲ್ಲಿ ಪ್ರಪ್ರಥಮ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ. 15,000 ಜನಕ್ಕೆ ಮುದ್ದೆ ಊಟ ಹಾಕ್ತಿದ್ದಾದ್ರೆ 2,15,000 ರೂಪಾಯಿನ ಉಳಿಸಿ ಪುಂಡಲೀಕ ಹಾಲಪ್ಪಿಯವರ ತಂದು ಡಿಪಾಸಿಟ್ ಇಟ್ಟೆ. ಇವತ್ತು ಇದೆ. ಮೋಸ್ಟ್ ಅದು 4.5 ಲಕ್ಷ ಆಗಿರ್ಬೋದು ಅಥವಾ 8.5 ಲಕ್ಷ ಆಗಿರ್ಬೋದು. ಅದನ್ನು ತಗೊಳ್ಲಿಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ, ಕೇರ್ಪೇಟೆ ಅವ್ರ ಹತ್ರ. ಕಂಡೀಷನ್ ಹಾಕಿ ಡಿಪಾಸಿಟ್ ಇಟ್ಟಿದ್ವಿ, ನೀವು ಕನ್ನಡ ಭವನ ಕಟ್ಟೋದಾದ್ರೆ ಮಾತ್ರ ಇದು ತೋರಿಸ್ಕೊಳ್ಳಿ ಅಂತ. ವೆನವಾಸ ತಹಶೀಲ್ದಾರ್, ವೆನವಾಸ ಅಸಿಸ್ಟೆಂಟ್ ಕಮಿಷನರ್ ಮಾಡಿ ಕೂಡ ನೀವು ಹೋಗಿ ನೋಡ್ಕೊಂಬನ್ನಿ. ವಿತೌಟ್ ಸಿಂಗಲ್ ಪೈಸಾ ಫ್ರಮ್ ಸಾಹಿತ್ಯ ಪರಿಷತ್, ವಿತೌಟ್ ಸಿಂಗಲ್ ಪೈಸಾ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ 75 ಲಕ್ಷ ರೂಪಾಯಿಗಳ ಭವನ ಕಟ್ಟಿಸಿದ್ವಿ. ಮನು ಬಳಿಗಾರಿಲ್ಲ ಆ ಟೈಮಿಗೆ ಬಂದು ಅಪ್ರಿಷಿಯೇಟ್ ಮಾಡಿ ನಮ್ಮನ್ನು ಕೇಳಲೇ ಇಲ್ಲ, ದುಡ್ಡು ಕೇಳಿಲ್ಲ ಅಂತ ಕಟ್ತೀವಿ. ಮನಸ್ಸು ಮಾಡಬೇಕು. ನೀವೆಲ್ಲ ಹಿರಿಯರಿದ್ದೀರಿ, ಬೆಂಗಳೂರಲ್ಲಿದ್ದೀರಿ, ಸಂಪರ್ಕ ಚೆನ್ನಾಗಿದೆ. ಅದತ್ರ 95-1 ಕೋಟಿ ಜನ ಇದ್ದಾರೆ ಅಲ್ವಾ. ನಾವೆಲ್ಲ ಹಳ್ಳಿಗೆ ಮಾಡ್ತಿದ್ವಿ ಕೆಲಸ, ನಿಮಗೆಲ್ಲ ಈಗ ನೀವು ದೊಡ್ಡ ಸಮುದ್ರದ ಮಧ್ಯೆ ಇದ್ರೆ ನಿಮಗೆ ಸಹಾಯ ಮಾಡೋರು ಕೂಡ ಇರ್ತಾರೆ. ಒಂದು 2 ದಿವಸ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ನೀವೆಲ್ಲ ಮುಂದಾಗಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಎಲ್ಲರೂ ಐಶ್ವರ್ಯ ಇಲ್ಲಿಗೆ ನಿಲ್ಬಾರ್ದು. ಇವತ್ತಿನ ಚಾಲ್ತಿಯಾಗಿ ಒಂದು ಮಾಡಿ ತೋರಿಸ್ಬೇಕು. ದೊಡ್ಡ ಖ್ಯಾತ ಸಾಹಿತಿಗಳನ್ನೇ ಕರೆಸೋಣ, ಗೋಷ್ಠಿಗಳಿಗೆ, ಉದ್ಘಾಟನೆಗೆ. ಡಾಕ್ಟರ್ ಅಂತ ಮರೆಯಬೇಡ, ಡಾಕ್ಟರ್ ಕರೆಸಿ ಇಡೀ ಮಕ್ಕಳಿಗೆ ನಿಮ್ಮ ಜೀವನ ಹೇಗೆ ಇಟ್ಕೋಬೇಕು. ಯಾಕೆಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ತಿಳ್ಕೊಳ್ಳಿ. ಈಗಾಗಲೇ 40-50ಕ್ಕೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ನಾವೆಲ್ಲ. ನಿಂತ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ, ಒಳ್ಳೆ ಆಹಾರ ಸಿಗ್ತಾ ಇಲ್ಲ, ಒಳ್ಳೆ ವಿಚಾರಗಳು ಸಿಗ್ತಾ ಇಲ್ಲ. ಮಧ್ಯಪ್ರದೇಶಕ್ಕೆ ಒಳ್ಳೆ ಆಹಾರ ಸಿಗ್ತಾ ಇಲ್ಲ, ಉತ್ತರ ಪ್ರದೇಶಕ್ಕೆ ಒಳ್ಳೆ ವಿಚಾರಗಳು ಸಿಗ್ತಾ ಇಲ್ಲ ಅಲ್ವಾ. ಆಲೋಚನಾ ಶಕ್ತಿ ಕಡಿಮೆ ಆಗ್ತಾ ಇದೆ, ಆರೋಗ್ಯ ಶಕ್ತಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ದೇಶದ ಭವಿಷ್ಯ ಮಕ್ಕಳ ಕೈಲಿರುತ್ತೆ. ಅವರು ಮುಂದಿನ ಪ್ರಜೆಗಳಾಗಿ ಈ ದೇಶದಲ್ಲಿ ಎಲ್ಲ ಆಂಗಲಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಆರೋಗ್ಯ, ಶಿಕ್ಷಣ, ಸಂಶೋಧನೆ ಎಲ್ಲವೂ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಈ ಮಕ್ಕಳನ್ನ ಎಳೆ ವಯಸ್ಸಿನಲ್ಲೇ ಚೆನ್ನಾಗಿ ಬೆಳೆಸಿ ತೀಡಿ ಬಿಟ್ರೆ ಅಟ್ಲೀಸ್ಟ್ ಈ ದೇಶವನ್ನು ಕಾಪಾಡೋದ ಶಕ್ತಿ ಬರುತ್ತೆ. ಸ್ವಾಮಿ ವಿವೇಕಾನಂದ ಅದನ್ನು ಹೇಳಿದ್ರು. ಈ ದೇಶದ ಮೌಢ್ಯತೆಯನ್ನ, ಈ ದೇಶದ ಬಡತನವನ್ನ, ಈ ದೇಶದ ಅಜ್ಞಾನವನ್ನ, ಈ ದೇಶದ ಭೇದ ಭಾವನ ಕಿತ್ತಾಕಕ್ಕೆ ನಿಷ್ಠೆಯಿಂದ, ತ್ಯಾಗಭಾವದಿಂದ, ಸೇವಾಭಾವದಿಂದ ಯೋಚಿಸುವ 100 ಜನ ಯುವಕರನ್ನ ನನ್ನ ಕೈಲಿ ಕೂಡಿ ಸಾಕು, ಈ ಜಗತ್ತಿನ ದೊಡ್ಡ ಶಕ್ತಿಯನ್ನಾಗಿ ದೇಶವನ್ನು ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಅಂತ ಒಂದು ಪರಿಕಲ್ಪನೆ ನಾವು ಇಟ್ಕೊಂಡು ಬೆಳೆಸಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಯಾವಾಗಲೂ ಮುಂದೆ ಇರುತ್ತೆ. ಅದರಲ್ಲೂ ಇಡೀ 31 ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ ಜಿಲ್ಲೆ ಮೋಸ್ಟ್ ಸ್ಟ್ರಾಂಗೆಸ್ಟ್ with respect to economy, with respect to education, with respect to population, with all respect. In all respect, it is most powerful district. ಬದ್ರಿನಾಥವರು ಜವಾಬ್ದಾರಿ ತಗೊಂಡು ಮಾಡಬೇಕು ಸಂಘಟನೆ. 28 ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡಿ ಎಲ್ಲರೂ ಒಂದು ಕಡೆ ಸೇರಿಸಿ ಬರೀ ನಮ್ಮ ಕಡೆ ಊಟ ಹಾಕ್ತೀವಿ, ತೊಂದರೆ ಇಲ್ಲ. ಯಾರೋ ದಾನಿಗಳು ಕೊಡ್ತಾರೆ, ಡಾಕ್ಟರ್ನೇ ರಿಕ್ವೆಸ್ಟ್ ಮಾಡ್ತಾರೆ, ಒಂದು ಹೊತ್ತು ಊಟ ಹಾಕ್ಸಿ ಆಗ್ತಾರೆ. ಅವ್ರು ಇಲ್ಲ ಅಂತ ಕೊಡಿಸ್ತಾರೆ, ಹೇಳಿದ್ರೆ ಯಾರು ಇಲ್ಲ ಅಂತ ಕೊಡ್ತಾರೆ ಒಳ್ಳೆ ಕೆಲಸಕ್ಕೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಮೀಟಿಂಗ್ ಮಾಡಿ ವಿಶೇಷವಾಗಿ ಗುರುಗಳನ್ನು ಕೂಡ ಕರೆಯೋಣ. ಅವರು ಕೂಡ ಅದ್ಭುತವಾದಂಥ ವಿಚಾರ ಶಕ್ತಿ ಇದೆ. ಅವ್ರನ್ನ ಅವರ ಸಲಹೆ ಕೂಡ ತಗೊಂಡು ಅವರ ಪೋಷಕತ್ವದಲ್ಲೇ ನಾವೆಲ್ಲ ಚಿಕ್ಕವರು ಅವರಿಗೆ ಹೋಲಿಕೆ ಮಾಡ್ಕೊಂಡು ಅವರೇ ಚಿಕ್ಕವರು ಈಗ ತಾನೇ ಸನ್ಯಾಸಕ್ಕೆ ಬಂದಿದ್ದೀವಿ. ಸೊ ಇದೊಂದು ಒಳ್ಳೆ ಕೆಲಸವನ್ನು ಮಾಡೋಣ ಅಂತ ಹೇಳಿ ಎಲ್ಲರೂ ವಿನಂತಿ ಮಾಡ್ಕೊಂಡ್ರೆ ಮಕ್ಕಳ
ನಿಮ್ಮ ಪ್ರತಿಭೆ ಅಹಂಕಾರವಾಗಿ ಪರಿವರ್ತನೆ ಆಗಬಾರ್ದು. ನಿಮ್ಮ ಪ್ರತಿಭೆ ಅಹಂಕಾರವಾಗಿ ಪರಿವರ್ತನೆ ಆಗಬಾರ್ದು. ಅದು ನಿಮ್ಮ ತಂದೆ ತಾಯಿಗಳಿಗೆ, ಗುರುಗಳಿಗೆ, ಈ ಸಮಾಜಕ್ಕೆ ಒಂದು ಋಣಭಾವವಾಗಿ ಪರಿವರ್ತನೆ ಆದರೆ ನೀವು ಬೆಳೀತೀರಿ, ಸಮಾಜವೂ ಬೆಳೆಯುತ್ತೆ, ದೇಶವೂ ಬೆಳೆಯುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತಿನ ವಿರಾಮ ಜಯಿಸುತ್ತಿದ್ದೇನೆ. ಇವನ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಲಿಯ ಕೂಡಲ ಸಂಗಮ ದೈವ ನಿಮ್ಮ ಮಹಾಮನೆಯ ಮಗುವೆಂದೆನಿಸಲಿ. ಈ ದಿನ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಚನ್ನರಾಯಪಟ್ಟಣ, ಅದು ಬೆಂಗಳೂರು ಜಿಲ್ಲಾ ಘಟಕದ ಕಾರ್ಯಕ್ರಮ ಈಗ ಇಲ್ಲಿ ಪ್ರಾರಂಭ ಆಗಿದೆ. ಈ ಮಕ್ಕಳ ಸಾಹಿತ್ಯ ಪರಿಷತ್ತು ಪ್ರಾರಂಭದ ನೆಲೆಯಿಂದಲೂ ಸಹ ಅದಕ್ಕೆ ಆಶೀರ್ವಾದ ಮಾಡಿ, ಪೋಷಣೆ ಮಾಡಿ, ಅದನ್ನು ಬೆಳೆಸಲಿಕ್ಕೆ ಸಂಪೂರ್ಣವಾಗಿರುವಂಥ ವಿಟಾಮಿನ್ಗಳನ್ನು ಕೊಟ್ಟಿರ್ತಕ್ಕಂಥವರು ನಮ್ಮ ಪರಮ ಪೂಜ್ಯ ನಿಶ್ಚಲಾನಂದ ಮಹಾಸ್ವಾಮಿಗಳವರನ್ನು ನಾವೆಲ್ಲ ಯಾವತ್ತೂ ಮರೆಯಬಾರದು. ಯಾವುದೇ ಒಂದು ಸಂಕಲ್ಪ ಅದು ಚಂಚಲ ಇರೋದಿಲ್ಲ ಅವರಲ್ಲಿ, ಅದು ನಿಶ್ಚಲವಾಗಿರುತ್ತೆ. ಆ ನಿಶ್ಚಲ ಸ್ವರೂಪದ ನೆಲೆಯಲ್ಲಿ ಅದರ ಪ್ರಾರಂಭದ ಅಂತ ನೋಡಿ ಸ್ವಾರಸ್ಯ. ಇವತ್ತು 2013ರಲ್ಲಿ ಇದು ಪ್ರಾರಂಭ ಆಯಿತು. ಈಗ 13ನೇ ವರ್ಷದ ಒಂದು ಸಂಭ್ರಮವನ್ನು ಅದು ಕಾಣ್ತಾ ಇದೆ. ನಾವು 26 ಇಸವಿ ಅಂತ ಹೇಳ್ಬೋದು, ಆದರೆ 13 2 ಇರುತ್ತೆ, ಹೆಚ್ಚು ಸ್ವಾರಸ್ಯ ಇದೆ. ಇಂಥ ಒಂದು ಅದ್ಭುತವಾದಂಥ ಒಂದು ಸಂಕಲ್ಪವನ್ನ ಎಲ್ಲರ ಕನಸುಗಳಿಗೆ ಸಾಕಾರ ಕೊಟ್ಟು ಅದನ್ನು ಬೆಳೆಸಿದಂಥ ಪರಮ ಪೂಜ್ಯ ಮಹಾಗುರುಗಳು. ಆಮೇಲೆ ಇಲ್ಲಿ ಯಾವತ್ತೂ ಸಹ ಶೋಕಭರಿತವಾಗಿರಬಾರ್ದು, ಇದು ಸಂಪೂರ್ಣವಾಗಿ ಅಶೋಕವಾಗಬೇಕು ಅಂತ ಹೇಳಿ ಅಶೋಕ ವನವನ್ನು ಸೃಷ್ಟಿ ಮಾಡಿದಂಥ ಸಾಲು ಮರದ ಅಶೋಕವು ಎಂಥ ಅದ್ಭುತ ಇದೆ. ಇಲ್ಲಿರ್ತಕ್ಕಂಥವರೆಲ್ಲರ ಹೆಸರನ್ನ, ಎಲ್ಲರ ಪರಿಚಯವನ್ನ, ಅವರ ಸಾಧನೆಯನ್ನ, ಸಂವೇದನೆಯನ್ನ ಹೇಳ್ತಾ ಹೋದ್ರೆ ರಾತ್ರಿ 12 ಗಂಟೆ ಆಗುತ್ತೆ. ಹೇಳ್ತಾರೆ ಶರಣರು, ಊರೆಲ್ಲ ನೆಂಟರು, ಕೇರಿ ಎಲ್ಲವೂ ಬಳಗ, ತಾರುಣ್ಯ ನನಗೆ ಕುಲದೈವವಾಗಿರಲು ಯಾರನ್ನು ಬೆಳೆದಿಸಬೇಕು, ಯಾರ ಹೆಸರು ಹೇಳಬೇಕು, ಯಾರ ಹೆಸರು ಹೇಳ್ತಾರೆ, ಎಲ್ಲರ ಹೆಸರನ್ನು ಹೇಳಬೇಕು. ಆದ್ರಿಂದ ನಾವು ಹೇಳೋದಿಷ್ಟೇ, ಈ ಒಂದು ಅದ್ಭುತವಾಗಿರುವಂತ ಒಂದು ಕನಸನ್ನ ಸಾಕಾರಗೊಳಿಸಿ ಮುಂದಿನ ಪೀಳಿಗೆಯ ಭವಿಷ್ಯದ ನಿರ್ಧಾರಕ್ಕೆ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಮೂಲಕ ಅವರೆಲ್ಲರಿಗೆ ಪ್ರೇರಣೆ ಮತ್ತು ಪೋಷಣೆ ಕೊಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಅಭಿಮಾನಿ ಬಂಧುಗಳಿಗೆ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇಲ್ಲಿ ಒಂದು ಮಾತು, ನಾವೆಲ್ಲ ಬಹಳ ಹಿರಿಯರು, ನಾವು ನಮ್ಮ ರೀತಿಯಿಂದ ಅಷ್ಟೇ ಯೋಚನೆ ಮಾಡ್ತೇವೆ. ಮಕ್ಕಳ ಸ್ವಾರಸ್ಯ ಮತ್ತು ಸ್ವಾಭಿಮಾನವನ್ನು ನಾವು ಗಮನಿಸೋದಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಈ ಬೆಂಗಳೂರಿನಲ್ಲಿ ಈ ಮಕ್ಕಳಿಗೆ ವಚನಗಳನ್ನು ಕುರಿತು ಹೇಳಬೇಕು ಅಂತ ಹೇಳಿ ವಿಜಯನಗರದಲ್ಲಿ ನಮ್ಮ KP ಶಿವಲಿಂಗಯ್ಯ ಅನ್ನುವಂಥ ಒಬ್ಬ ಉಪಾಧ್ಯಾಯರ ಮಗ ಪಿನಾಕಪಾಣಿ ಮನೆಯಲ್ಲಿ ಮಕ್ಕಳಿಗೆ ಪಾಠ ಹೇಳಲಿಕ್ಕೆ ಶುರು ಮಾಡಿದ್ರು. ಮನೆಯಲ್ಲಿ ಅಷ್ಟೇ ಅಲ್ಲ, ಪಕ್ಕದ ಮನೆಯವರು ಸೇರಿದ್ರು, ಇಡೀ ಬಡಾವಣೆ ಆಯಿತು. ಮಕ್ಕಳೆಲ್ಲ ವಚನ ಹೇಳಲಿಕ್ಕೆ ಶುರು ಮಾಡಿದಾಗ ನಾವು ಕಲಿಯೋದು ಹೇಗೆ ಅಂತೇಳಿ ತಂದೆ ತಾಯಿಯಂದರು ವಚನಗಳನ್ನ ಕಲಿತರು. ಇದು ಮಕ್ಕಳ ವಚನ ಸಾಹಿತ್ಯ ಮೇಳ ಅಂತ ಅನ್ನುವಂಥದ್ದನ್ನ ಪ್ರತಿ ವರ್ಷ ನಡೆಸ್ತಾರೆ. ಈ ವರ್ಷ ಒಂದು ಭಾಗದ ಮಕ್ಕಳ ವಚನ ಮೇಳ ಅಂತ ಅವರು ಮಾಡಿದ್ರಲ್ಲಿ ಬಹುಮಾನಕ್ಕೆ ಪಾತ್ರರಾದವರು 750 ಜನ ಮಕ್ಕಳು. ಆ ಮಕ್ಕಳಿಗೆ ಬಹುಮಾನ ಕೊಡಲಿಕ್ಕೋಸ್ಕರ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡಿದ್ರು. ಇಡೀ ವೇದಿಕೆಯಲ್ಲಿ ಆ ಮಕ್ಕಳು 750 ಜನ ಮಕ್ಕಳಿಗೆ ಬಹುಮಾನ ಪಡೆಯೋದನ್ನು ನೋಡಲಿಕ್ಕೆ ಅವರ ಕುಟುಂಬದವರು ಎಲ್ಲ ಸೇರಿ ಒಂದು ರೀತಿಯಲ್ಲಿ ರವೀಂದ್ರ ಕಲಾಕ್ಷೇತ್ರ ಬಹಳ ಚಿಕ್ಕದಾಗಿ ಕಾಣಿಸ್ತಾರೆ. ಮಕ್ಕಳ ಪ್ರೇರಣೆ, ಮಕ್ಕಳ ಖುಷಿ, ಮಕ್ಕಳ ಅಭಿಮಾನ, ತಂದೆ ತಾಯಿಗಳಿಂದ, ಬಂಧುಗಳಿಂದ ಎಲ್ಲರೂ ಸೇರಿದ್ರೆ ಹೇಗಾಗುತ್ತೆ ಅನ್ನೋದನ್ನ ನಾನು ಕಣ್ಣಿಂದ ನೋಡಿ. ಮಕ್ಕಳೇ ಕಲಿತರು. ಒಂದು ಸ್ವಾರಸ್ಯ ಹೇಳ್ತೇನೆ. ಆ ಮಕ್ಕಳ ಗೋಷ್ಠಿಯಲ್ಲಿ ವಚನಗಳ ಬಗ್ಗೆ ಮಕ್ಕಳಿಗೆ ತಾವು ತಿಳಿ ಹೇಳಬೇಕು ಅಂತ ಕರೆದ್ರು. ಒಂದು 300-400 ಜನ ಮಕ್ಕಳಿದ್ರು.
ನಾನು ವಚನಗಳನ್ನು ಕುರಿತು ಕಳಬೇಡ, ಕೊಲಬೇಡ, ಅದು ಇದು ಎಲ್ಲ ಹೇಳಿದೆ. ಒಂದು ಮುಕ್ಕಾಲು ಗಂಟೆ ಮಾತಾಡಿದ ಮೇಲೆ ಮಕ್ಕಳೇ ನೀವೇನಾದ್ರೂ ಕೇಳೋದಿದ್ರೆ ಕೇಳಿ ಮುಂದೆ. ಮಕ್ಕಳು ಸುಮ್ಮನಿದ್ರು. ಸಂಕೋಚ ಬೇಡ, ಕೇಳಿ. ಹಿಂದೆಗಡೆ ಕೂತಿದ್ದಂತ ಒಬ್ಬ ಹೆಣ್ಮಗಳು ಕೈ ಎತ್ತಿದ್ರು. ಬಾ ಮಗು ಮುಂದಕ್ಕೆ ಅಂದೆ. ನೀನೇನು ಓದ್ತಾ ಇದ್ದೀನಿ? ನಾನು ಮಿಡ್ಲ್ ಸ್ಕೂಲ್ ಓದ್ತಾ ಇದ್ದೀನಿ. ಏನಮ್ಮ ನಿನ್ನ ಪ್ರಶ್ನೆ? ಸ್ವಾಮೀಜಿ, ನೀವು ಮೊದಲು ವಚನ ಹೇಳಿದ್ರಲ್ಲ, ಅದು ಹೇಳಿ. ನಾನು ಇವನಾರವನೇ ಜನಿಸಿದಿರೆಯ ಈ ವಚನ ಪೂರ್ತಿ ಹೇಳಿ. ಕೊನೆ ಸಾಲ ಮತ್ತೊಮ್ಮೆ ಹೇಳಿ ಅಂತ ನಾನು ಹೇಳಿದೆ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸೆಯ. ಎಲ್ಲ ಪುಸ್ತಕಗಳ ಪ್ರಿಂಟ್ ಆಗಿರೋ ಅದೇ ರೀತಿ ಆಯ್ತು. ತಾವು ಹೇಳಿದ್ರೆ ನಾನು ಹೇಳ್ಬೇಕಾದ್ರೆ ಏನು ಹೇಳಬೇಕು ಅಲ್ಲ, ಇರ್ಬೋದು. ಮಹಾಮನೆಯ ಮಗನೆಂದೆನಿಸೆಯ ಅಂತ ನಾನು ಹೆಂಗೆ ಹೇಳಿ? ಅದಕ್ಕೆ ಯೋಚನೆ ಮಾಡ್ತೀಯ ತಾಯಿ? ಮಹಾಮನೆಯ ಮಗಳೆಂದೆನಿಸಯ್ಯ ಅಂತ ನೀನು ಹೇಳು, ಪರವಾಗಿಲ್ಲ ಅಂತ. ನಾನು ನಮ್ಮಣ್ಣ ಇಬ್ಬರು ಒಟ್ಟಿಗೆ ಹೇಳ್ಬೇಕಾದ್ರೆ ಹೆಂಗೆ ಹೇಳ್ಬೇಕು? ನಾನು ಕೊನೆಯವರೆಗೂ ಒಂದು ವಚನ ಹೇಳ್ಬಿಟ್ಟು ನಾನು ಮಗಳೆಂದೆನಿಸಯ್ಯ, ನಮ್ಮಣ್ಣ ಮಗನೆಂದೆನಿಸಯ್ಯ ಅಂದ್ರೆ ಒಂದು ಆಗೋದಿಲ್ವಾ? ಅಮ್ಮ ನೀನೇ ಹೇಳ್ಬೇಡಮ್ಮ ಏನ್ ಹೇಳ್ಬೇಕು ಅಂತ. ಆ ಮಗು ಹೇಳ್ತು, ಕೂಡಲ ಸಂಗಮ ದೇವ ಮಹಾಮನೆಯ ಮಗುವೆಂದೆನಿಸಯ್ಯ ಅಂತ ಇಬ್ಬರು ಹೇಳ್ಬೋದಲ್ಲ. ಇವತ್ತು ನಮ್ಮ ಮಕ್ಕಳು ದಡ್ಡರಲ್ಲ. ಆ ದಿವಸದಿಂದ ನಾನು ಎಲ್ಲೇ ವಚನ ಹೇಳಿದ್ರು ಸಹ ಮಹಾಮನೆಯ ಮಗುವೆಂದೆನಿಸಯ್ಯ ಅಂತ ಹೇಳ್ತಾ ಇದ್ದೀನಿ. ನನಗೆ ಪಾಠ ಹೇಳಿದ್ದು ಆ ಮಗು. ಮಕ್ಕಳು ಸಾಮಾನ್ಯ ಅಲ್ಲ. ನಮ್ಮ ಋಷಿಗಳು ಹೇಳಿದ್ರು ಹಿಂದೆ, ಉತ್ತರೋತ್ತರ ಮುನಿಯಾಂ ಪ್ರಾಮಾಣ್ಯಂ ಅಂತ. ಯಾರು ಅಧಿಕೃತ ಅಂತ ಹೇಳಿದ್ರೆ ಮುಂದೆ ಬರೋ ಮಕ್ಕಳು ಅಂತ ಹೇಳಿದ್ರು ಅವರು. ಅಷ್ಟೇ ಅಲ್ಲ, ಇನ್ನೊಂದು ಹೇಳಿದ್ರು, ಅಕೃತಂಚ ಪೂರ್ವೈಹಿ ಕೃತಂಚ ಪುತ್ರೈಹಿ ಅಂತ. ನಾವೆಲ್ಲ ಏನು ಮಾಡದೆ ಸೋತು ಹೋಗ್ತೇವೋ ಅದನ್ನ ನಮ್ಮ ಮಕ್ಕಳು ಮುಂದುವರಿಸಿರೋದು ಕೊನೆ ಮುಟ್ಟಿಸ್ತಾರೆ ಅಂತ. ಆ ರೀತಿ ಮುಂದಿನ ಭವಿಷ್ಯದ ನಿರ್ಮಾತೃಗಳಾಗಿರ್ತಕ್ಕಂಥ ಮಕ್ಕಳಿಗೆ ನಾವು ಪರಿಪೂರ್ಣವಾಗಿರುವಂತಹ ಮಾರ್ಗದರ್ಶನ ಮತ್ತು ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ಚಿಂತನಾ ಸ್ವಭಾವವನ್ನು ಕೊಡಬೇಕು ಅನ್ನೋದು ಈ ಒಂದು ಕಲ್ಪನೆ ಅಂತ ಹೇಳಿ ನಮ್ಮ ಅಶೋಕಣ್ಣ ಅವರಿಗೆ ಮತ್ತು ನಮ್ಮ ಗುರುಗಳಿಗೆ ನಾವು ಸಂಪೂರ್ಣವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನೋಡಿ, ಒಂದು ನಮ್ಮ ಹಿಂದೆ ನಮ್ಮ ಸಾಹಿತ್ಯದಲ್ಲಿ ಮಕ್ಕಳಿಗೆ ಹೇಳ್ಕೊಡುವಂಥ ವಿಚಾರಗಳೆಲ್ಲ ಇತ್ತು. ನಾವು ಕನ್ನಡ ಟೆಕ್ಸ್ಟ್ ಬುಕ್ ನಾವೇ 56ರಲ್ಲಿ ನಾವು ಕನ್ನಡ ಟೆಕ್ಸ್ಟ್ ಬುಕ್ ಮಿಡ್ಲ್ ಸ್ಕೂಲ್ನಲ್ಲಿ ಓದಿದಂಥ ಟೆಕ್ಸ್ಟ್ ಬುಕ್ಗಳು ಇವತ್ತು ಏನಾದರೂ ಇದ್ರೆ ತೆಗೆದು ನೋಡಿ. ಹಾಗಾಗಿ ಮಕ್ಕಳ ಬೆಳವಣಿಗೆಗೆ ಬೇಕಾಗ್ತಕ್ಕಂಥ ಎಷ್ಟು ವಿಚಾರಗಳಿವೆ ಅನ್ನೋದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ ನಾನು ಹೇಳ್ತೇನೆ. ನಾನು 6ನೇ ಕ್ಲಾಸ್ನಲ್ಲಿ ಕಲ್ತಿದ್ದು, ತಂದೆ ಬಾಲ್ಯದೊಳಕ್ಕರ ವಿದ್ಯೆಗಳ ನರುಪದಿದ್ದೊಡೆ ಕೊಂದಂ ಲಕ್ಕ ಧನಮಿರಲು ಕೆಳಗು ಚಿಕ್ಕಂದಿನ ವಿದ್ಯೆ ಹೊರಗು ಚೂಡಾರತ್ನ. ಇದು ಚೂಡಾಮಣಿ ಶತಕ. ತಂದೆ ಬಾಲ್ಯದಲ್ಲಿ ಮಕ್ಕಳಿಗೆ ಅಕ್ಷರ ವಿದ್ಯೆಗಳನ್ನ ಹೇಳಿಕೊಡೋದು, ಅದು ಕೊಡದೇ ಇದ್ರೆ ಆ ಮಕ್ಕಳನ್ನ ಭವಿಷ್ಯವನ್ನ ಕೊಂದ ಹಾಗೆ. ಲಕ್ಷ ದುಡ್ಡು ಕೊಡುವುದು ಅದರಿಂದ ಏನು ಪ್ರಯೋಜನ ಇಲ್ಲ. ಚಿಕ್ಕಂದಿನ ವಿದ್ಯೆ ಕೊನೆವರೆಗೂ ಅವರನ್ನು ಬೆಳೆಸುತ್ತದೆ. ಇದು ಟೆಕ್ಸ್ಟ್ ಬುಕ್ ನಲ್ಲಿ ಇರ್ತದೆ. ಇವತ್ತಿದೆಯಾ ಟೆಕ್ಸ್ಟ್ ಬುಕ್ ನಲ್ಲಿ? ಇವೆಲ್ಲ ಇರಲೇಬೇಕು, ಏನು ಬೇಕಾಗಿಲ್ಲ ಅಂತ ಕಿತ್ತಾಕ್ಬಿಟ್ವಿ ನಾವು. ಇದಿಷ್ಟೇ ಅಲ್ಲ, ಒಬ್ಬ ಪದವೀಧರ ಅಂದ್ರೆ ಏನು? ಮಿಡ್ಲ್ ಸ್ಕೂಲ್ನಲ್ಲಿ ಇದ್ದದ್ದು ಶಾಸ್ತ್ರಂ ಬಂದೊಡೆ ಶಾಂತಿ ಸೈರಣೆ ನಿಗರ್ವಂ ನೀತಿ ಮೆಲ್ವಾತು ಮುಕ್ತಿ ಸ್ತ್ರೀ ಚಿಂತೆ ನಿಜಾತ್ಮ ಚಿಂತೆ ನೆಲವೇರಿತು. ಈ ಗುಣಗಳು ಇರಬೇಕು ಒಬ್ಬ ಪದವೀಧರ ಅನ್ನಿಸ್ಕೊಳ್ಬೇಕಾದ್ರೆ. ಅಂತಲ್ಲದೆ ಅದಕ್ಕೆ ವಿರುದ್ಧವಾಗಿ ಆ ಶಾಸ್ತ್ರಂ ದುರ್ವಿನೀತಂ ಉದ್ಗರ್ವಂ ದುಶ್ಚರಿತ್ರಂ ಮನಂಗೊಂಡೊಡೆ ಆ ಶಾಸ್ತ್ರಂ ಶಸ್ತ್ರಂ ಶಾಸ್ತ್ರಿ ಶಸ್ತ್ರಿಕ ನಲಾರತ್ನಾಕರಾದೀಶ್ವರ. ಅವನ ಕಲಿತ ವಿದ್ಯೆ ಹಜಾಮರ ಕಟ್ಟಿ ಇವನ ಹಜಾಮ ಅಂತ ಹೇಳಿದ್ರು. ಮಕ್ಕಳಿಗೆ ಏನು ಕಲಿಸಬೇಕು? ಅವರ ವಿಕಾಸ, ಅವರ ಮನೋಬುದ್ಧಿ
ಶೌರ್ಯ ಇವನ್ನೆಲ್ಲ ಹೇಳುವಂಥದ್ದು. ಎಂಥ ಅದ್ಭುತವಾಗಿರುವಂಥ ವ್ಯವಸ್ಥೆ ನಮ್ಮ ಜನ ಹೇಳ್ಕೊಟ್ಟಿದ್ರು. ಅವನ್ನೆಲ್ಲ ನಾವು ಮಕ್ಕಳ ಪರವಾಗಿ ಮಕ್ಕಳನ್ನ ಬೆಳೆಸಬೇಕಾಗಿರ್ತಕ್ಕಂಥ ಎಲ್ಲ ಸಾಹಿತ್ಯ ಸಂಸ್ಕೃತಿಯನ್ನು ಪಕ್ಕಕ್ಕಿಟ್ಟು ನಾವೆಲ್ಲ ಇವತ್ತು ಮೆಕ್ಯಾನಿಕಲ್ ಟೈಪ್ ಆಫ್ ಎಜುಕೇಶನ್ ಸಿಸ್ಟಮ್ ಅನ್ನ ಇಟ್ಟುಕೊಂಡು ಅವರನ್ನ ಕೇವಲ ನಮ್ಮ ವಿದೇಶಗಳಲ್ಲಿ ದುಡಿಯುವಂತ ಕೂಲಿಕಾರರನ್ನಾಗಿ ತಯಾರು ಮಾಡುವಂತ ಅಷ್ಟೇ ನಮ್ಮ ಕೆಲಸ ಅಂತ ಹೇಳಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನ ಪರಿವರ್ತನೆ ಮಾಡಿದ್ರು ಮೆಕ್ಯಾನಿಕಲ್. ಅದರ ಪರಿಣಾಮ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ನಾವು ಸ್ವಾಭಿಮಾನಿಗಳಾಗಿ ಪರಿಪೂರ್ಣತೆಯಿಂದ ಬೆಳೆಯುವಂಥ ವಿಧಾನವನ್ನು ಮಕ್ಕಳು ಕಲಿಸಬೇಕು ಎನ್ನುವ ಉದ್ದೇಶ ಇಟ್ಟುಕೊಂಡು 13 ವರ್ಷದ ಹಿಂದೆ ಮಕ್ಕಳ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯ ಚಿಂತನೆಯನ್ನು ಜೋಡಿಸುವಂಥ ಕರ್ತವ್ಯ ಇದೆಯಲ್ಲ, ಇದು ಸಾಮಾನ್ಯ ಅಲ್ಲ. ಇದು ಬಹಳ ಅದ್ಭುತವಾದ ರೀತಿಯಲ್ಲಿ ಬಂದಿದೆ. ನಮ್ಮ ಮಕ್ಕಳು ಅಷ್ಟೇ, ನಾವು ಯಾವತ್ತೂ ಹೇಳ್ತೇವೆ ನಮ್ಮ ಮುಂದಿನ ಪೀಳಿಗೆ ನಮಗಿಂತ ವಿದ್ಯಾವಂತರು, ನಮಗಿಂತ ಬುದ್ಧಿವಂತರು. ಅವರನ್ನ ನಾವು ನಮ್ಮ ಹಳೆಯ ಬೇರುಗಳ ಪರಿಚಯವನ್ನು ಅವರು ಮಾಡಿಕೊಟ್ರೆ ವಸತಿಗಳು ಚೆನ್ನಾಗಿ ಬೆಳೆಯುತ್ತೆ. ಅದು ಬಿಟ್ಟು ಯಾವುದೋ ಒಂದು ರೀತಿಯಿಂದ ನಮ್ಮ ಪೂಜ್ಯರು ಹೇಳಿದ ಹಾಗೆ ಅವರ ಕೈಯಲ್ಲಿ ಮೊಬೈಲ್ ಕೊಟ್ಟು ವ್ಯವಸ್ಥೆ ಮಾಡ್ತಂತಂದ್ರೆ ಮಕ್ಕಳ ಸಕಾರಾತ್ಮಕ ಚಿಂತನೆ ಅದು ಸಂಪೂರ್ಣವಾಗಿ ಅವ್ಯವಸ್ಥಿತವಾಗಿ ಹಾಳಾಗುವಂಥ ಒಂದು ಪ್ರಸಂಗ ಬರ್ತದೆ. ಇವನ್ನೆಲ್ಲ ಇಟ್ಕೊಂಡು ಹೇಳಬೇಕು. ಯಾವತ್ತೇ ಆಗಲಿ ನಮ್ಮ ಮಕ್ಕಳಿಗೆ ನಮ್ಮ ಹಿರಿಯರು ಬದುಕಿದ ಮಾರ್ಗವನ್ನು ಹೇಳ್ಕೊಡ್ಬೇಕು, ನಮ್ಮ ಮಕ್ಕಳು ಇದ್ದಂಥ ರೀತಿಯನ್ನು ಹೇಳ್ಕೊಡ್ಬೇಕು, ನಮ್ಮ ದೇಶ ಮತ್ತು ನಮ್ಮ ದೇಶದ ಹಿರಿಯರು ಮಾಡಿದಂಥ ವ್ಯವಸ್ಥೆಯನ್ನು ಹೇಳ್ಕೊಡ್ಬೇಕು, ನಮ್ಮ ಮಕ್ಕಳ ಶೌರ್ಯ ಮತ್ತು ಪರಾಕ್ರಮದ ನೆಲೆಯನ್ನೇ ಹೇಳ್ಕೊಡ್ಬೇಕು. ಇವೆಲ್ಲ ನಾವು ಹೇಳ್ಕೊಟ್ಟಾಗ ಏನಾಗುತ್ತೆ ಅಂದರೆ ಮಕ್ಕಳು ಅದನ್ನು ಮೀರಿಸುವಂಥ ಯೋಗ್ಯತೆ ಬರ್ತದೆ ಅವರಿಗೆ. ಅಂತ ಮಕ್ಕಳ ಸಾಹಿತ್ಯ ಸಮ್ಮೇಳನ, ಮಕ್ಕಳ ಸಾಹಿತ್ಯದ ವ್ಯವಸ್ಥೆ ಸದ್ದುಗದ್ದಲ ನಿಲ್ಲದೆ ಸಹಜವಾಗಿ ಕಳೀತಾ ಇದೆ. ಇದು ವಾಸ್ತವವಾಗಿ ಒಂದು ವಿಸ್ಪರಿಂಗ್ ಕ್ಯಾಂಪೈನ್ ಇದ್ದಾಗೆ ಎಲ್ಲ ರೀತಿ ಬೆಳೆದು ನಮ್ಮ ಮಕ್ಕಳೆಲ್ಲರೂ ಸ್ವಾಭಿಮಾನಿಗಳಾಗಿ ಸಂಪೂರ್ಣವಾಗಿ ಸ್ವಾಯತ್ತತೆಯಿಂದ ನೆಲೆಯಿಂದ ನಿಲ್ಲುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ನೋಡಿ, ಅದಕ್ಕೆ ಈ ಪ್ರೇರಣೆ ಪೋಷಣೆ ಇದಷ್ಟೇ ಅಲ್ಲ. ನಾವು ಬೇಸಿಗೆ ಶಿಬಿರಗಳನ್ನು ಮಕ್ಕಳನ್ನ ಸೇರಿಸಿ ಆ ಮಕ್ಕಳಿಗೆ ನಮ್ಮ ಹಿಂದಿನ ಶೌರ್ಯ ಪರಾಕ್ರಮಿಗಳು ಹೇಗಿದ್ರು, ನಮ್ಮ ಮಕ್ಕಳ ಒಂದು ಭವಿಷ್ಯ ಏನಿತ್ತು, ಅವರ ಕಲ್ಪನೆ ಏನಿತ್ತು ನೋಡಿ. ಉಪನಿಷತ್ತಿನ ನೆಲೆಗೆ ಬಂದಾಗ ಒಬ್ಬ ಬಡ ಬಾಲಕ ಗುರುಗಳ ಹತ್ರ ಬಂದ, ಸ್ವಾಮಿ ನಾನು ಇಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ. ಆ ಋಷಿಗಳು ಹೇಳಿದ್ರು, ನಿನ್ನ ಗೋತ್ರ ಯಾವುದು, ನಿಮ್ಮ ತಂದೆ ಹೆಸರೇನು, ನಾನು ಕೇಳ್ಕೊಂಡು ಬರ್ತೀನಿ ಅಂತ ಬಂದ ಅವ್ರ ತಾಯಿನ ಕೇಳಿದ. ಆ ತಾಯಿ ಹೇಳಿದ್ರು, ನಾನು ಅಸಹಾಯಕ ಸ್ಥಿತಿಯಲ್ಲಿ ಇದ್ದಾಗ ನನ್ನನ್ನು ಅನೇಕ ಜನ ಉಪಯೋಗಿಸ್ಕೊಂಡ್ರು, ನಿನ್ನ ತಂದೆ ಯಾರು ಅಂತ ಗೊತ್ತಿಲ್ಲ ಮಗು ನನಗೆ. ಆ ಮಗ ನೇರವಾಗಿ ಬಂದ ಗುರುಗಳಿಗೆ ಹೇಳ್ದ, ನಮ್ಮ ತಂದೆ ಯಾರು ಅಂತ ಗೊತ್ತಿಲ್ಲ, ನಮ್ಮ ತಾಯಿಯನ್ನು ಅನೇಕರು ಬಲಾತ್ಕಾರ ಮಾಡಿದ್ರಿಂದ ನಾನು ಹುಟ್ಟಿದ್ದೇನೆ. ಆ ಗುರುಗಳಿಗೆ ಆಶ್ಚರ್ಯ ಆಯಿತು, ಇಷ್ಟು ಸಂಕೋಚವಾಗಿರುವಂಥ ಮಾತುಗಳನ್ನ ಇಷ್ಟು ಧೈರ್ಯವಾಗಿ ಹೇಳ್ತಾನಲ್ಲ, ಎಂಥ ಧೀರ ಈ ಹುಡುಗ ಅಂತ ಅನ್ನಿಸ್ತು ಅವರಿಗೆ ಸಕಾರಾತ್ಮಕವಾಗಿ. ನಿನ್ನ ಗೋತ್ರ ಯಾವುದು ಅಂತ, ತಂದೆ ಹೆಸರೇ ಗೊತ್ತಿಲ್ಲದೆ ಇದ್ರೆ ಗೋತ್ರ ಏನು ಗೊತ್ತು ಸ್ವಾಮಿ ಅಂತ, ನಿಮ್ಮ ತಾಯಿ ಹೆಸರೇನು ಅಂತ. ಆತ ಹೇಳ್ದ, ನನ್ನ ತಾಯಿ ಜಗಲ. ಗುರುಗಳು ಹೇಳಿದ್ರು, ನೀನು ನಿರ್ಭೀತಿಯಿಂದ ಸತ್ಯ ಪ್ರತಿಪಾದನೆ ಮಾಡಿದ್ದೀಯಾ, ಅದಕ್ಕೆ ನಿನ್ನ ಹೆಸರು ನಾನು ಇಡ್ತೇನೆ ಸತ್ಯಕಾಮ. ನಿನ್ನ ಗೋತ್ರ ಯಾವುದು ಅಂತ ಗೊತ್ತಿಲ್ಲ ಅಂತ ಹೇಳಿದಲ್ಲ, ನಿನ್ನ ತಾಯಿ ನಿನ್ನನ್ನು ಆ ರೀತಿ ಸ್ವಾಭಿಮಾನಿಯಾಗಿ ಸತ್ಯದ ಮಾರ್ಗದಲ್ಲಿ ಬೆಳೆಸಿದ್ದಾಳೆ, ಅವಳೇ ಗೋತ್ರ ಪುರುಷ ನಿನಗೆ ಅಂತ ಹೇಳಿ ಜಾಬಾಲ ಗೋತ್ರದ ಸತ್ಯಕಾಮ ಅಂತ ಹೇಳಿದ್ರು. ಇಡೀ ಉಪನಿಷತ್ತಿನ ಸಾರದಲ್ಲಿ ಸತ್ಯಕಾಮ ಜಾಬಾಲ ಋಷಿ, ಜಾಬಾಲೋಪನಿಷತ್ ಅಂತಲೇ ಇದೆ. ಆಧ್ಯಾತ್ಮಿಕ ನೆಲೆಯಲ್ಲಿ ಅದನ್ನು ಮೀರಿಸುವಂತ ಇನ್ನೊಂದಿಲ್ಲ ನೋಡಿ. ಒಬ್ಬ ತಾಯಿ ಗೋತ್ರ ಪುರುಷೆಯಾಗಿ ನಿಷ್ಠುರವಾಗಿ ಸತ್ಯವನ್ನು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಂಗವಾಗಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಈ ಹೆಸರಿನಲ್ಲೇ ಮಕ್ಕಳ ಸಾಹಿತ್ಯ ಅಂತ ಇದೆ. ಸಾಹಿತ್ಯ ಅನ್ನೋದಕ್ಕೆ ಸಂಬಂಧಪಡುವಂಥ ಇದು ಸ್ವಾಮೀಜಿ ಇರುವಾಗ ನಾವು ಹೆಚ್ಚು ಮಾತಾಡೋಕ್ಕಾಗೋದಿಲ್ಲ. ಸ್ವಾಮೀಜಿ ವ್ಯಾಕರಣವನ್ನು ಚೆನ್ನಾಗಿ ಬಂದವರು. ಅದರಿಂದ ಮಕ್ಕಳಿಗೆ ಸಂಬಂಧಪಡುವ ಸಮಸ್ತವನ್ನು ಸಮಗ್ರ ಅಭಿವೃದ್ಧಿ ಮಾಡುವುದು ಸಾಹಿತ್ಯ ಪರಿಷತ್ ಉದ್ದೇಶ. ಆದ ಕಾರಣ ಈ ಉದ್ದೇಶ ಇದು. ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿ ಅಂತ ವಿದ್ಯೆ ಬೇಕು 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 ಅನ್ನೋ ತಪನ ಅರ್ಪಿಸೋದು, ಬೇಡುವುದು, ಕೇಳುವಂಥಕ್ಕೆ ವಿದ್ಯಾರ್ಥಿ ಅಂತ ಹೇಳ್ತಾರೆ. ಮತ್ತು ಪ್ರತಿಭೆ
ಪ್ರತಿಯೊಂದು ನೋಡಿ ಪ್ರತಿಭೆ ಕೊಡೋದು, ಎಲ್ಲರಿಗೂ ಪ್ರತಿಭೆ ಕೊಡೋದಿಲ್ಲ. ಆ ಪ್ರತಿಭೆಯನ್ನು ಗುರುತಿಸಿದ ಮೇಲೆ ಪುರಸ್ಕಾರ ಮಾಡೋದು ಅಂತ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಮತ್ತು ಸ್ವಾಮೀಜಿಯವರಿಂದ ಆಶೀರ್ವಾದ ಬಹುಮುಖ್ಯವಾದದ್ದು. ಇವತ್ತಿನ ಉದ್ದೇಶವೇ ಸ್ವಾಮೀಜಿಯವರ ಆಶೀರ್ವಾದ. ಈ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ಗೆ ಸ್ವಾಮೀಜಿಯವರು ನಿತ್ಯಾನಂದ ಸ್ವಾಮೀಜಿಯಾಗಿ ಆಗಿದ್ದು ಒಂದು ವಿಶೇಷವಾದ ಪುಣ್ಯನೇ ಸರಿ. ಯಾಕಂದರೆ ಸ್ವಾಮೀಜಿಯವ್ರ ಮಠಕ್ಕೆ ನಾವು ಹೋಗ್ತಾ ಇರುವಾಗ ಅವ್ರ ಮಕ್ಕಳಂತೆ ಓಡಾಡ್ತಾ ಇದ್ದ ಒಂದು ಕಡೆ ಇಲ್ಲೋದಿಲ್ಲ. ಆ ಕಡೆ ಕಟ್ಟಡ, ಈ ಕಡೆ ಅದು ಇದು ಎಲ್ಲ ನೋಡ್ತಾ ಇದ್ದವರು. ನಮಗೆ ಆಶ್ಚರ್ಯ ಆಗುತ್ತೆ. ಅಡಿಗೆ ಮನೆ, ದಾಸೋಹ ಮನೆ, ಕಟ್ಟಡ ಎಲ್ಲ ನೋಡ್ತಾ ಇದ್ದೀವಿ. ಎಲ್ಲ ಒಂದು 5 ನಿಮಿಷನೂ ಟೈಮು ಅವರು ವೃತ್ತ ಮಾಡೋದಿಲ್ಲ. ಅವರಿರುವ ನಿಶ್ಚಲತೆ, ಶ್ರದ್ಧೆ, ಭಕ್ತಿ ತುಂಬ ಇಡೀ ರಾಜ್ಯಕ್ಕೂ ಬೇಕಿಂತ ಸ್ವಾಮೀಜಿಯವರು. ಮತ್ತು ಇವತ್ತು ನಾವು ರಾಜಕೀಯವಾಗಿ ಮಾತಾಡ್ಬೋದು, ಆದರೂ ಮುಂದಿನ ದಿನಮಾನಗಳಲ್ಲಿ ಸ್ವಾಮೀಜಿಯವರು ಇದನ್ನು ತುಂಬ ಎತ್ತರ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ. ಎಲ್ಲರ ಸಹಕಾರದಿಂದ, ಒಬ್ಬರಿಂದ ಆಗುವಂಥ ಕೆಲಸದ ಇದು. ಇದಕ್ಕೆ ಆರ್ಥಿಕ ಬೆಂಬಲವನ್ನು ನೀಡಬೇಕೆಲ್ಲ. ಇಂಥ ಕಾರ್ಯಕ್ರಮಗಳಿಗೆಲ್ಲ ಹಣ ನೀಡಿದಂತೆ ಯಾಕೆ ಕೆಲಸ ಆಗೋದಿಲ್ಲ. ಒಳ್ಳೆಯ ಕಾರ್ಯಗಳಿಗೆ ಮನವನ್ನು ಸದ್ವಿನಿಯೋಗ ಕೊಡಬೇಕು. ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ, ಸಂಪಾದನೆ ಮಾಡಿದ ಹಣದಲ್ಲಿ ಸಮಾಜಕ್ಕೆ ಮತ್ತು ತಂದೆ ತಾಯಿಗೆ, ರಾಷ್ಟ್ರಕ್ಕೆ, ದೇಶಕ್ಕೆ ಎಂದು ನಾವು ಅರ್ಪಣೆ ಮಾಡಬೇಕು. ಆದ ಕಾರಣ ಮತ್ತು ಇನ್ನೊಂದು ವಿಶೇಷ ಏನಂದರೆ, ಮುಂದಿನ ದಿನಮಾನಗಳಲ್ಲಿ CM ಅನ್ನು ಕರೆದು ಮಾಡೋಕ್ಕೆ ಸ್ವಾಮೀಜಿ ಬೇಕೇ ಬೇಕು. ಯಾಕಂದರೆ DK ಶಿವಕುಮಾರ್ ಅವರು ನೋಡ್ತಾ ಇದ್ದಾರೆ, ಇವತ್ತು ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಆಗ್ತಾ ಇದೆ. ರಾಜಕೀಯ ಮಾತಾಡೋದು ಬೇಡ, ಆದರೂ ಮಾತಾಡಬೇಕಾಗುತ್ತೆ. ಯಾಕಂದರೆ DK ಶಿವಕುಮಾರ್ ಅವರು ನಮ್ಮ ಕುಮಾರ ಸ್ವಾಮೀಜಿಯವರ ಶಿಷ್ಯರಾಗಿದ್ದರು. ಅವರ ಕಾಲ ಅಂತ್ಯದಲ್ಲಿ ಸ್ವಾಮೀಜಿಯವರ ಜೊತೆಯಲ್ಲಿ ಸುಮಾರು ಗಂಟೆಗಟ್ಟಲೆ ಅಲ್ಲಿ ಕೂತಿದ್ದರು. ಎಷ್ಟು ಕೆಲಸ ಇದ್ದರೂ ಕೂಡ ಅವರನ್ನು ಬಿಟ್ಟು ಸ್ವಾಮೀಜಿ ಅಂತ್ಯ ಸಂಸ್ಕಾರ ಆಗುವ ತನಕ ಅಲ್ಲೇ ಇದ್ದರು. ಮತ್ತು ಅವರು ಅಭಯವನ್ನು ಕೊಟ್ಟು ಈ ಮಠಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳಿದರು. ಆದ ಕಾರಣ ಅವರು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠಕ್ಕೆ ಭಕ್ತರಾಗಿದ್ದಾರೆ, ಸಂಶಯ ಇಲ್ಲ. ಮತ್ತು ವಿಚಾರ, ಸ್ವಾಮೀಜಿಯವರು KS, IS, ತಹಸೀಲ್ದಾರ್ ಆಗಿ ಮತ್ತು DC ಇತ್ಯಾದಿ ಪದವಿ ಹೊಂದಿದ್ದರು. ಅವರು ದಂಡಾಧಿಕಾರಿಯಾಗಿದ್ದರು, ಒಂದು ಜಿಲ್ಲೆಗೆ, ಒಂದು ತಾಲೂಕಿಗೆ. ಇವತ್ತು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನಕ್ಕೆ ದಂಡಾಧಿಕಾರಿ ಆಗಿದ್ದಾರೆ ಅವರು. ಮತ್ತು ವಿಶ್ವ ಒಕ್ಕಲಿಗರ ಸಂಸ್ಥೆ ಅನ್ನೋ ವಿಚಾರ ಬರೀ ಒಂದು ಸಮಾಜದಲ್ಲದು, ಬರೀ ಲಿಂಗಾಯತ, ಬ್ರಾಹ್ಮಣ ಅನ್ನೋ ಸಮಾಜ ಅನ್ನೋದು ಸುಮ್ಮನೆ ಒಂದು ಆ ಮಠದ ನಡೆಸ್ಕೊಳ್ಳೋಕೆ ಒಂದು ಹೆಸರು ಅಷ್ಟೇ ಹೊರತು ಎಲ್ಲ ಸಮಾಜವೂ ಸೇರ್ತಾರೆ. ಮಕ್ಕಳು ಇವತ್ತು ಎಲ್ಲ ಇಲ್ವಾ, ಮುಸ್ಲಿಂ ಬಾಂಧವರು ಬಂದಿದ್ದಾರೆ, ಎಲ್ಲ ಸಮಾಜದವರು ಇದ್ದಾರೆ. ಇಲ್ಲಿ ಹೆಸರಿಗೆ ಒಕ್ಕಲಿಗ ಅಷ್ಟೇ ಹೊರತು ಈ ಮಠಗಳ ಪರಂಪರೆಗೆ ಹೆಸರು ಹೊರತು ಅದು ಹಾಗೆ ಮುಂದೆ ನಡೆಯೋದಿಲ್ಲ. ಎಲ್ಲರೂ ಸೇರಿ ಕೂಡಿ ಪಾಲ್ಗೊಳ್ಳದೆ ನಮ್ಮ ಮಠ. ಮಠ ಅನ್ನೋ ಪದಕ್ಕೆ ಛಾತ್ರ ನಿವಾಸ ಅಂತ ಸಂಸ್ಕೃತದಲ್ಲಿ ಉಲ್ಲೇಖ ಇದೆ. ಅದರಿಂದ ಎಲ್ಲ ಸೇರಿ ದೊಡ್ಡ ಮಟ್ಟದಲ್ಲಿ ಸರ್ಕಾರದಿಂದ ಒತ್ತಡ ಮಾಡಿ ಇದಕ್ಕೆ ಹಣವನ್ನು ಮಾಡಬೇಕು. ಅದಕ್ಕೆ ಸಂಪನ್ನ ಶಕ್ತಿ ಉಳ್ಳವರು ಸ್ವಾಮೀಜಿಯವರು. ಮತ್ತು ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಮಾತೇನು ಒಂದು ಸಂದರ್ಭದಲ್ಲಿ, ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಬೇರೆಯಲ್ಲ, ಆದಿಚುಂಚನಗಿರಿ ಮಠವು ಬೇರೆಯಲ್ಲ, ಇವೆಲ್ಲ ಎರಡು ಒಂದೇ ಅಂತ ಹೇಳಿದರು. ಮತ್ತೆ ನಮಗೆ ಕೊಡುವ ಸಮಾನ ಸ್ಥಾನವನ್ನು ಪರಮ ಪೂಜ್ಯ ನಿತ್ಯಾನಂದ ಸ್ವಾಮೀಜಿಯವರು ಕೊಡಬೇಕು ಅಂತ ಹೇಳಿದರು. ಎಲ್ಲ ಕಡೆ ವಾಟ್ಸಪ್ಪಲ್ಲಿ ಬರ್ತಾ ಇತ್ತು, ವೈರಲ್ ಆಗಿತ್ತು ವಿಚಾರ. ಅಂದರೆ ಸ್ವಾಮೀಜಿಯವರು ಎಷ್ಟು ಮಟ್ಟಕ್ಕೆ ಇದ್ದಾರೆ ನೋಡಿ, ಎಲ್ಲರೂ ಗೌರವ, ಪ್ರೀತಿ, ವಿಶ್ವಾಸ ತಗೊಂಡಿದ್ದಾರೆ ಅವರು ಮಕ್ಕಳಂತೆ. ಮತ್ತು ನಮಗೆ ಹಿರಿಯರಾಗಿ ಸ್ವಾಮೀಜಿಯವರ ಬಗ್ಗೆ ನಾವು ಮಾತಾಡೋಕ್ಕಾಗೋದಿಲ್ಲ. ಬೇಲಿ ಮಠ ಮಹಾಸಂಸ್ಥಾನ ಲಿಂಗಾಯತ ಮಠಗಳಲ್ಲಿ ಅತಿ ಪುರಾತನ ಮಠ ಇದು. ಅತಿ ಪುರಾತನ ಅಂದರೆ ಸಮಯ ಅಂತ ಬರುತ್ತೆ, ಕೆಂಪಿನ ಸಮಯ ಅಂತ ಬರುತ್ತೆ. ಆದರೆ ಸ್ವಾಮಿ ಜಗದ್ಗುರು ಮಠ ಅದು. ಸುಮಾರು ಜನ ಗೊತ್ತಿಲ್ಲ, ಸ್ವಾಮಿನಲ್ಲಿ ಹೇಳೋದಿಲ್ಲ ಯಾರಿಗೆ. ಜಗದ್ಗುರು ಪದ ಉಪಯೋಗ ಮಾಡೇ ಇಲ್ಲ ಸ್ವಾಮೀಜಿ ಸಂಘ. ನಾವು ಇದೆಲ್ಲ ಹೇಳ್ಕೊಂಡು ಗೊತ್ತಿಲ್ಲ ನನಗೆ. ಈ ಸಂದರ್ಭದಲ್ಲಿ ಹೇಳಿದೆ ನಾನು. ನೂರಾರು ಎಕರೆ
ಯಾಕೆ ಬಂತು ಅಂದರೆ